ಭಸ್ಮದಲ್ಲಿ ಹುಟ್ಟಿಕೊಂಡವ ನೀನು, ಜೊತೆಯಲ್ಲಿ ಅಸುರಿ ಭಾವವನ್ನು ಅಸುರಿ ದೇಹವನ್ನು ಹೊಂದಿದವ ನೀನು. ಆದ್ದರಿಂದಾಗಿ ನಿನಗೆ ಯೋಗ್ಯವಾದ ಹೆಸರೇ ಯಾವುದು? ಭಸ್ಮ ಅಸುರ. ಭಸ್ಮಾಸುರ. ನನ್ನ ಹೆಸರು ಭಸ್ಮ ಒಂದು ಅಟ್ಟಹಾಸದ ನಗೆಯನ್ನ ಬೀರಿದ ಈಗ ಒಂದು ರೀತಿ ಭಯಂಕರ ಭಸ್ಮಾಸುರ ಆಗಿದೆ. ಒಳ್ಳೆ ಹೆಸರನ್ನು ಇರಿಸಿದ್ದೀಯ. ಅದೇ ರೀತಿಯಲ್ಲಿ ಆ ಕಡೆ ಈ ಕಡೆ ನೋಡ್ತಾ ಇದ್ದೇನೆ. ಒಬ್ರು ನಿಂತಲ್ಲಿ ನಿಲ್ಲುವುದಿಲ್ಲ, ಕುಳಿತವರು ಕುಳಿತುಕೊಳ್ಳುವುದಿಲ್ಲ, ಯಾವುದೋ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಹಾಗಾದರೆ ಇವರೆಲ್ಲರಿಗೂ ಮಾಡುವುದಕ್ಕೊಂದು ಯೋಗ್ಯವಾದಂತಹ ಕೆಲಸ ಉಂಟು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅಪ್ಪ, ಇಂತಹ ವೀರನು ಧೀರನೂ ಆದಂತಹ ಮಗನನ್ನ ಪಡೆದಿದ್ದೀರಿ. ಹಾಗಾದ್ರೆ ನನಗೆ ಯಾವ ಕೆಲಸ? ನನಗೊಂದು ಕೆಲಸ ಕೊಡಪ್ಪ. ಇಷ್ಟು ಹೊತ್ತಿನಲ್ಲಿ ಒಳ್ಳೆ ಮಾತಿದೆ. ಅಂದ್ರೆ ಇಷ್ಟೊತ್ತು ಆಡಿದ ಮಾತೆಲ್ಲ ಹಾಳ ಅಲ್ಲ, ಹಾಗಲ್ಲ, ಎಲ್ಲ ಒಳ್ಳೆ ಮಾತು. ಆದರೂ ಇದು ಹೇಗೆ ಒಂದು ರೀತಿ ಪೋಣಿಸಿಡುವ ಮಾತು. ಹೌದೌದು, ಮುತ್ತಿನ ಹಾರದ ಎಂತ ಮಾತಾಡಿಬೇಕು. ಒಂದು ನನಗೆ ಉದ್ಯೋಗ ಕೊಡು, ಕೆಲಸ ಕೊಡು. ಅಪ್ಪನ ಸಂಪಾದನೆಯಲ್ಲಿಯೇ ಕಾಲ ಕಳೆಯುವ ಮಕ್ಕಳು ಎಷ್ಟಿದ್ದಾರೆ. ಅಪ್ಪನ ಸಂಪತ್ತನ್ನು ಕರಗಿಸುವುದಕ್ಕೆ ಪ್ರಯತ್ನ ಪಡುವವರು. ಆದ್ರೆ ಇವ ತಾನು ದುಡಿಬೇಕು. ನೋಡು, ಕಾಯಕ ಮಾಡೋದು ನೋಡ್ತೇವೆ. ದುಡಿಯೋದಕ್ಕೆ ಬೇಗ ಪ್ರಾರಂಭ ಮಾಡಿದ್ರೆ ಬೇಗ ಯಜಮಾನಿಕೆ ಸಿಗ್ತದೆ ಅನ್ನೋ ಯೋಚನೆ ಏನು. ಯಜಮಾನಿಕೆ ಬೆಂಕಿ ಮೊದಲಿಗೆ ಕೆಲಸ ಯಜಮಾನಿಕೆ ಕುರಿತಾಗಿ ಎಂತ ಭಯ ಉಂಟು ನೋಡೋನು. ಅದು ಯಾವಾಗ ಹುಟ್ಟಿದ್ದೇನೋ ಹುಟ್ಟಿದ ಮರುಕ್ಷಣದಲ್ಲಿ ಹುಟ್ಟಿರಬೇಕು. ಆ ಶಬ್ದವೇ ಭಯಾನಕ ಅಂತ ಗೊತ್ತಾಯ್ತು. ಬೇಡ ಬೇಡ, ಆದ್ರೆ ನೀನು ಒಂದು ಕೆಲಸವನ್ನು ಮಾಡು. ಯಜಮಾನನಾಗುವುದು ಬೇಡ. ಯಾವಾಗಲೂ ನನಗೆ ದಾಸನೇ ಆಗಿ ಬಹಳ ಒಳ್ಳೆ ಹೊಣೆಗಾರಿಕೆ ಇರುವುದು. ಆ ಯಜಮಾನಾಗಿ ಇದ್ದವರಲ್ಲೆಲ್ಲ ಬಯಸ್ಕೊಂಡು ಸಾಯುವುದಕ್ಕಿಂತ ಸಂಬಳಕ್ಕೂ ಬಹಳ ಒಳ್ಳೆ ಕೆಲಸ. ಅಷ್ಟು ಸಂಬಳಕ್ಕೆ ಹೋಗಿ ಬರುವುದು ಒಳ್ಳೆಯದು. ಈಗ ನಿನಗೊಂದು ಕೆಲಸವನ್ನು ಕೊಡ್ತೇನೆ. ಹೌದಪ್ಪ. ನೀನು ಹುಟ್ಟುವುದಕ್ಕೆ ಕಾರಣ ಏನು? ನಿನ್ನಮ್ಮನ ಕಾರ್ಯದಲ್ಲಿ ತೋರಿದ ಅಲಕ್ಷ್ಯ, ಅದರಿಂದಾಗಿ ನೀನು ಹುಟ್ಟಿಕೊಂಡ. ಅಮ್ಮನಿಗೆ ಹೌದು, ಕಾರ್ಯದಲ್ಲಿ ಅಲಕ್ಷ್ಯ, ನಿರಾಸಕ್ತಿ. ಭಸ್ಮವನ್ನು ಆದ ಕಲ್ಮಶಕ್ತವಾದ ಭಸ್ಮವನ್ನು ತಂದಿದ್ದಾಳೆ. ಆದ್ದರಿಂದ ಆ ಉದ್ಯೋಗದಿಂದ ಅವಳನ್ನ ಬಿಡಿಸ್ತಾ ಇದ್ದೇನೆ. ಅಮ್ಮನಿಗೆ ನಿವೃತ್ತಿ. ನಾನೀಗ ಪ್ರವೃತ್ತ. ಹೌದು, ಆ ಉದ್ಯೋಗವನ್ನು ನಿನ್ನೆ ಕೊಡ್ತಾ ಇದ್ದೇನೆ. ಓಹೋ, ಇಲ್ಲಿವರೆಗೆ ಅಮ್ಮ ಮಾಡಿದ ಕೆಲಸ, ಅಮ್ಮ ಮಾಡುವ ಕೆಲಸ ನೀನು ಮಾಡ್ಬೇಕು. ಇನ್ನು ಮುಂದೆ ನಾನು ನಿನಗೆ ಅಮ್ಮ ಮಾಡುವ ಎಲ್ಲ ಕೆಲಸ. ಎಲ್ಲ ಕೆಲಸ ಬೇಡ, ಇದೊಂದು ಕೆಲಸ ಸಾಕು. ಇದೊಂದೇ ಕೆಲಸ. ಬೂದಿ ತರುವುದು ಒಂದೇ ಕೆಲಸ. ಒಂದೇ ಕೆಲಸ. ಅಪ್ಪ, ಹಾಗಾದ್ರೆ ಅಮ್ಮ ತರುವಂತಹ ಬೂದಿ ಇನ್ನು ಅಮ್ಮ ತರುವುದು ಬೇಡ. ಸಮರ್ಥನಾದಂತಹ ಮಗ ನಾನಿದ್ದೇನೆ, ನಾನೇ ಹೋಗಿ ತರ್ತೇನೆ. ಕೊಡಪ್ಪ ಒಂದು ದೊಡ್ಡ ಪಾತ್ರೆ. ಅಷ್ಟು ಬೇಡ, ಒಮ್ಮೆಲೆ ಅಷ್ಟನ್ನ ತಂದ್ರೆ ಅದು ಬಹಳ ಕಾಲ ಇಡುವ ಹಾಗಿಲ್ಲ. ತ್ರಿಕಾಲದಲ್ಲಿಯೂ ತರಬೇಕು. ಸಂಧ್ಯೆ ವೇಳೆ ಒಂದೇ ದಿವಸ ತಂದು 3 ಹೊತ್ತಲ್ಲ, 3 ಹೊತ್ತು ಹೋಗೇ ತರ. 3 ಹೊತ್ತು ಹೋಗೇ. ಹೌದು, ಹಾಗಾದ್ರೆ ತರಲಿಕ್ಕೆ ಸಣ್ಣ ಪಾತ್ರೆ ಸಾಕು. ಭಸ್ಮ ಎಲ್ಲಿ ತರುವುದು? ಭಸ್ಮವನ್ನ ಸ್ಮಶಾನದಲ್ಲಿ, ರುದ್ರಭೂಮಿಯಲ್ಲಿ, ಅದು ಭೂಲೋಕದಲ್ಲಿ ಕೆಳಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಭಕ್ತರ ಚಿತಾಭಸ್ಮವನ್ನು ತೆಗೆದುಕೊಂಡು ಬರಬೇಕು. ಅದನ್ನು ಹೇಗೆ ಶುದ್ಧವಾದಂತ ಭಸ್ಮವನ್ನು ತೆಗೆದುಕೊಂಡು ಬರಬೇಕು. ಈಗಲೇ ಎಚ್ಚರಿಸ್ತೇನೆ, ಎಲ್ಲಿಯೂ ಕಲ್ಮಶ ಅಂತ ಬರಬಾರದು. ಕಲ್ಮಶ ಬಂದ್ರೆ ನಿನ್ನಂತದ್ದೇ ಕೆಲ ಹುಟ್ಟಿಕೊಂಡು ಬಿಡ್ತವೆ. ಆದ್ದರಿಂದಾಗಿ ವರ್ಷ ಪೂರ್ಣ ಅದೇ ಪ್ರಸಂಗ. ಆದ್ರಿಂದ ಅದು ಬೇಡ. ಹಾಗಾಗಿ ಒಂದು ಕೆಲಸ ಮಾಡು, ಶೋಧಿಸಿ ತೆಗೆದುಕೊಂಡು ಆದೀತಾ? ಶುಭವಾಗಲಿ. ಇದು ನನ್ನ ಪಾಲಿಗೆ ಹರನಾಜ್ಞೆ. ಹರನಾಜ್ಞೆಯಂತ ಶಿರ ತೊಳು ಧರಿಸಿ ಅನವರತವೋ
ಧರಿಸಿ ಅನವರತವು ದಾನವನು ಮಗನೇ ಹರನ ಆಜ್ಞೆ ಆ, ಅಲ್ಲ ಶಂಕರನ ಆಜ್ಞೆ ಆ, ಶಿರಾಧಾರ್ಯ ಎನ್ನುವುದಾಗಿ ಆ, ಶಿರಸ ವಹಿಸಿ ಆ. ನೇರವಾಗಿ ಭೂಲೋಕವನ್ನ ಸೇರಿಕೊಂಡೆ. ಸರಿ ಅಲ್ಲಿಯ ಸ್ಮಶಾನವನ್ನ ಕಂಡೆ, ಆ, ಒಳ ಪ್ರವೇಶ ಮಾಡಿದೆ. ಆ, ಅಲ್ಲಿಂದ ಆ, ನೀನು ಹೇಳಿರುವ ಹಾಗೆ ಪರಿಶುದ್ಧವಾದ ಆ, ಕಲ್ಮಶರಹಿತವಾದ ಆ. ಭೇಸೆ ಭೇಸೆ ಬೂದಿ ತಂದಿದ್ದೇನೆ. ಸರಿ ಸರಿ ಹೇಗೂ ಭಸ್ಮವನ್ನು ತಂದಿದ್ದೇನೆ. ಆ, ಹಚ್ಚಿಬಿಡ್ಲಾ? ಬೇಡ ಅದನ್ನು ನಾನು ಅಭಿಮಂತ್ರಿಸಿ ಹಚ್ಚಿಕೊಳ್ಬೇಕು. ಇಲ್ಲಿ ಕೊಡು. ಹರ ಹರ ಶಂಭೋ ಮಹಾದೇವ. ನಿಮಗೆ ನಾನು ಸ್ವಲ್ಪ ಅವಳಿ ಹಚ್ಚಿಕೊಂಡು ಅಭ್ಯಾಸ ಮಾಡು. ಆ, ನೀವಿಬ್ಬರು ಭಸ್ಮವನ್ನು ಲೇಪಿಸಿಕೊಂಡಿದ್ದೀರಿ. ಆ. ಆದ್ರೂ ಮತ್ತಷ್ಟು ಮಿಕ್ಕಿದೆ. ಹೌದು ಇದನ್ನು ತೆಗೆದು ಬಿಸಾಡ್ಲಾ? ಬೀಸಾಡ ಕೂಡುದು. ಯಾಕೆ? ಬೀಸಾಡಿದಾಗಲೇ ನೀನು ಹುಟ್ಟಿಕೊಂಡದ್ದು. ಓ, ಇದು ಬಿಸಾಡಿದ್ರೆ ಮತ್ತೊಂದು ಹುಟ್ಟುತ್ತದೆ. ನಿನ್ನ ತಮ್ಮಂದಿರು ಹುಟ್ಟುಕೊಂಡು ಬಿಡ್ತಾರೆ. ಏ ದೇವ್ರೆ, ಇದು ಎಲ್ಲಿ ದಿವಸ ಒಂದೊಂದು ಹುಟ್ಟಿದ್ರೆ ಎಲ್ಲಿ ಜಾಗ ಇದೆ? ಆದ್ರೆ ಒಂದು ಕೆಲಸ ಮಾಡು, ಪವಿತ್ರವಾದದ್ದಲ್ವಾ? ಯಾವ ಮೇಲೆ ಹಾಕುದು? ಹಾ, ನೀನು ಧಾರಣೆ ಮಾಡು, ನೀನು ಧರಿಸಿ. ನಾನು ನಿನ್ನ ಶರೀರ ಏನಾದ್ರು ಕಾರಣ ಉಂಟು. ಏನು? ಆ ಭಸ್ಮವನ್ನು ತರುವುದಕ್ಕಾಗಿ ಆ, ಭೂಲೋಕದ ಸ್ಮಶಾನವನ್ನು ಸೇರಿದವ ನಾನು. ಆ, ಎಂತೆಂತ ಪ್ರದೇಶದಲ್ಲೆಲ್ಲ ತಿರುಗಾಟ ಮಾಡಿದ್ದೇನೆ. ಅನಿವಾರ್ಯ. ಆ ಕಾಲೆಲ್ಲ ಹೊಲಸಾಗಿರುವುದಿಲ್ವಾ? ಹೇಗೂ ಇದು ಅಭಿಮಂತ್ರಿಸಿದ ಭಸ್ಮ ಅಂತ ಹೇಳಿದ್ದೀರಿ. ಆ. ಅದನ್ನು ಕಾಲಿಗೆ ಲೇಪಿಸಿಕೊಂಡ್ರೆ ಕಾಲು ಶುದ್ಧ ಆಗುವುದಿಲ್ಲವೇ? ಹಾಗಲ್ಲ ಮಗನೇ, ಹಾ ದೇಹ ಶುದ್ಧಿಗಾಗಿ ಭಸ್ಮ, ಹಾ ಅದೇ ಕಾಲು ಹೊಲಸಾದ್ರೆ ಹಾ. ಶುದ್ಧಿಗಾಗಿ ನೀರು. ನೀರು ನೀರು. ನೀರಿನಿಂದ ತೊಳ್ಕೊಳ್ಬೇಕು, ಓ, ನೀರಿರುವುದು ತೊಳೆಯುವುದು. ತೊಳೆಯುವುದಕ್ಕೆ. ಆದ್ರಿಂದಾಗಿ ಭಸ್ಮವನ್ನಲ್ಲ ಹಾ. ಬಿಡು, ಏನೋ ತಿಳಿಯದೆ ಮಾಡಿದ್ರಿಂದಾಗಿ ಹಾ. ಅದಕ್ಕೆ ಕ್ಷಮೆ ಇದೆ. ಅದು ಇನ್ನು ಮುಂದೆ ಅಂತ ತಪ್ಪಾಗ ಕೂಡುದು. ಇನ್ನು ಮುಂದೆ ಕಾಲಿಗೆ ಹಚ್ಚಬಾರ್ದು. ಹೌದು, ಕಾಲಿಗೆ ಹಚ್ಚಬಾರದು. ಆದೀತಾ? ಹಾಗಿದ್ರೆ ಹೇಗೂ ಇವತ್ತು ಆ. ಈ ಭಸ್ಮವನ್ನು ನಿಮಗೆ ತಂದರ್ಪಿಸಿದ್ದೇನೆ. ಆ. ಇನ್ನು ಮತ್ತೆ ಯಾವ ಕೆಲಸ ಮಾಡ್ಬೇಕು ಹೇಳಿ? ಆ, ಮತ್ತೆ ಕೆಲಸ ಯಾವುದೇ? ಮತ್ತೆ ಇದೀಗ ಮತ್ತೆ ಬೇರೆ ಅಮ್ಮ, ಬೇರೆ ಯಾವ್ದು ಅಮ್ಮನಿಗೆ ನಿವೃತ್ತಿ ಕೊಡೋಣ. ಅಲ್ಲ, ಅಮ್ಮ ಇದು ಒಂದೇ ಕೆಲಸ ಮಾಡಿದ್ದು. ಅಮ್ಮನಿಗೆ ಅಮ್ಮನ ಈ ಕಾರ್ಯದಲ್ಲಿ ಅಲಕ್ಷ್ಯ ಉಂಟಾದದ್ರಿಂದ ಈ ಕಾರ್ಯದಿಂದ ನಿವೃತ್ತಿ ಅಷ್ಟೇ. ಉಳಿದ ಕೆಲಸದಲ್ಲಿ ಅಮ್ಮನಿಗೆ ನಿವೃತ್ತಿ ಅಲ್ಲ. ಹೌದು, ಅಮ್ಮನಿಗೆ ನಿವೃತ್ತಿ. ಅಮ್ಮ ಉಳಿದ ಕೆಲಸದಲ್ಲಿ ಜಾಗೃತಳಾಗಿದ್ದ. ಇದು ಇದು ಒಂದರಲ್ಲಿ ಮಾತ್ರ. ಹೌದು. ಯಾಕೆ ಹಾಗೆ ಮಾಡಿದ್ರೆ? ಏನು ಆದ್ದರಿಂದಾಗಿ ಬೇರೆ ಕೆಲಸ ಈಗ ಬೇರೆ ಕೆಲಸ ಇಲ್ಲ. ಮತ್ತೆ ಸ್ಮಶಾನದತ್ತ ತೆರಳುವುದು, ಹಾ. ಭಸ್ಮವನ್ನು ಶೋಧಿಸಿ ತರುವುದು. ಓ, ಬೇರೆ ಕೆಲಸವೇ ಇಲ್ಲ. ಕೆಲಸವೇ ಓದಿ ತರುವುದು, ಕೊಡುವುದು, ಮತ್ತೆ ಅಲ್ಲಿಗೆ ಹೋಗು. ಉದ್ಯೋಗದಲ್ಲಿ ಬದಲಾವಣೆ, ಮತ್ತೆ ತರುವುದು, ಇಲ್ಲಿ ಕೊಡುವುದು, ಮತ್ತೆ ಹೋಗುವುದು. ಹೋಗು, ಓ, 3 ಹೊತ್ತು ಬೂದಿ ಹೊರುವ ಕೆಲಸ. ಬರುವುದೇ ಕೆಲಸ. ಅಪ್ಪ, ಶಂಕರನ ಮಾತು ಮೀರುವುದಕ್ಕೆ ಸಾಧ್ಯ ಇಲ್ಲ. ಆ. ನೀವು ಹೇಳಿರುವ ಹಾಗೆ ತ್ರಿಕಾಲದಲ್ಲಿ ಆ. ನಿಮಗೆ ಬೇಕಾದಂತಹ ಭಸ್ಮವನ್ನು ತರುವುದಕ್ಕೆ ಆ. ನಿಷ್ಠಾವಂತನಾಗಿ ನಾನು ಕಾರ್ಯವನ್ನು ಮಾಡ್ತೇನೆ. ಸರಿ. ಎಲ್ಲಿಯಾದರೂ ಭೂಲೋಕಕ್ಕೆ ಹೋದಾಗ ಆ. ನನಗೆ ಆಯಾಸ ಬಾಯಾರಿಕೆ ಆಯಿತು ಅಂತ ಆದ್ರೆ ಏನು ಮಾಡುವುದಪ್ಪ? ಹಸಿವೆ ಆದ್ರೆ ಏನ್ ಮಾಡುವುದೇ? ಅಯ್ಯೋ, ಬಾಯಾರಿಕೆ ಹಸಿವಾಯ್ತು ಅಂತಾದ್ರೆ ಯೋಚನೆ ಮಾಡೋದು ಬೇಡ. ಹಾ. ಎಲ್ಲಿ ನಿಂತು ನೀರು ಉಂಟೋ ಹಾ. ಕೆಲವು ದಿನಗಳಿಂದ ನೀರು ಒಂದೇ ಕಡೆ ನಿಂತುಕೊಂಡಿರ್ತದೆ. ಹಾ. ಅಲ್ಲೇ ಹೋಗು, ಅದೇ ನೀರು ಕುಡಿ. ಓ, ಪರಿಶುದ್ಧವಾದ ತಿಳಿಯಾದ ನೀರು. ಅದೆಲ್ಲ ಬೇಡ. ಮತ್ತೆ ಹೊರೆಯುವ ನೀರಿನಲ್ಲಿ ಕಾಲಿಟ್ಟು ಎಲ್ಲಾದ್ರೂ ಸುಳಿಯಲ್ಲಿ ಸಿಕ್ಕಿ ನೀನು ಬಿದ್ದು ತೇಲಿ ಹೋಗಿ ಅದೆಲ್ಲ ಬೇಕಾ? ಒಂದು ಸ್ವಲ್ಪ ಬಣ್ಣ ಬಣ್ಣದ ನೀರೇ ಕುಡಿಯಬೇಕು. ಅದೇ ಕುಡಿದೆ.
ಆರೋಗ್ಯಕ್ಕೆ ಒಳ್ಳೆ ಕೆಂಪು ಕಪ್ಪು ಬಣ್ಣ. ಅಲ್ಲ, ನಿಂತ ನೀರಲ್ಲೂ ನೀರಿನ ಬಣ್ಣದ್ದು ಇರ್ತದೆ. ನಿಂತ ನೀರಲ್ಲೂ ಇರ್ತದೆ. ಹೌದು. ಹಸಿವಾದ್ರೆ ಏನು ಮಾಡ್ಲಿ ಅಮ್ಮ? ಅದಕ್ಕೆ ಯೋಚನೆ ಮಾಡೋದು ಬೇಡ. ಹಾ. ಹಸಿವಾಯ್ತು ಅಂತ ಮರದಲ್ಲೆಲ್ಲ ಹಣ್ಣು ನೋಡಿ ಮರ ಎಲ್ಲ ಹತ್ತಿ ಅಲ್ಲಿಂದ ಕೆಳಗೆ ಬಿದ್ದು ಕೈಕಾಲು ಮುರ್ಕೊಂಡು ಅದೆಲ್ಲ ಆಗೋದು ಬೇಡ. ಮರ ಹತ್ತದೇ ಇದ್ರೆ ಹಣ್ಣು ಸಿಗುವುದು ಹೇಗೆ? ಮರ ನಿನ್ನ ಭಾರ ತಡೆಯಲಾರದೆ ಮುರಿದು ಹೋದ್ರೆ ಮತ್ತೆ ಅಪೂರ್ಣ ಹಣ್ಣು ತಿನ್ಬಹುದು. ಹಣ್ಣು ತಿನ್ಲಿಕ್ಕೆ ನೀನಿರುವುದಿಲ್ಲ. ಹಾಗಾಗಿ ಮರದಿಂದ ಕೊಳೆತ ಹಣ್ಣುಗಳು ಆಗಾಗ ಬೀಳುತ್ತಾ ಇರ್ತದೆ. ಅದನ್ನೇ ಹೆಕ್ಕುವುದು, ತಿನ್ನುವುದು, ಹೆಕ್ಕೊಂಡು ತಿಂತಾ ಇರುವುದು. ಓ, ಅಂದ್ರೆ ಇನ್ನು ಉಳಿದಷ್ಟು ದಿವಸ ನಾ ಹೆಕ್ಕೊಂಡು ತಿಂತಿರುವುದು. ಹಸಿವಾದ ಅಂದ್ರೆ ಮೇಲೆಲ್ಲ ಹತ್ತಿ ಅಲ್ಲೆಲ್ಲ ಅಯ್ಯೋ ಬೇಡ, ಕೊಯ್ದದೆಲ್ಲ ಬೇಡ. ಏನ್ ಚಂದ ಹೇಳಿದ್ರೆ ಹೆಕ್ಕೊಂಡು ತಿಂತ ಅಮ್ಮ. ಎಲ್ಲಿಯಾದರೂ ಆಯಾಸ ಹಸಿವು ನೀಗಿದ ಮೇಲೆ ಸಹಜವಾಗಿ ದೇಹ ವಿಶ್ರಾಂತಿ ಬಯಸುವುದಿಲ್ಲ. ಹೌದು. ನಿದ್ರೆ ಬಂದ್ರೆ ಎಲ್ಲಿ ಹೋಗ್ಲಮ್ಮ ಮಲಗಲಿಕ್ಕೆ? ಅಯ್ಯೋ, ವಿಶಾಲವಾದ ಬಯಲಿರ್ತದೆ. ಆ ಬಯಲಿನ ತನ್ಮಧ್ಯದಲ್ಲಿ ಎಲ್ಲಾದ್ರೂ ದೊಡ್ಡ ಕಲ್ಲು ಬಂಡೆ ಇರ್ತದೆ. ಅಲ್ಲೇ ಹೋಗಿ ನಿದ್ರೆ ಮಾಡು. ಯಾಕೆ ಎಲ್ಲಾದ್ರೂ ನೆರಳಿನಲ್ಲೆಲ್ಲ ನಿದ್ರೆ ಮಾಡ್ತಾ ಇರುವಾಗ ಮರದ ಕೊಂಬೆ ಎಲ್ಲ ಮುರಿದು ಬಿದ್ದು ನಿನ್ನ ಮೈ ಮೇಲೆ ಅದೆಲ್ಲ ಬೇಕಾ? ಆ ಬಂಡೆ ಬಿಸಿಗೆ ಕಾದಿರ್ತದೆ. ಹೌದು, ಆ ಬಿಸಿ ಬಿಸಿಯಾಗಿ ನಿದ್ದೆ ಮಾಡಬಹುದು. ಅಲ್ಲಿ ಬಂಡೆ ಬಿಸಿ, ಇಲ್ಲಿ ಮಂಡೆ ಬಿಸಿ. ಸರಿ, ಆದಿ ಆ ರೀತಿಯಾಗಿ ಕಾರ್ಯವನ್ನು ಎಸಗು. ಹಾಗಿದ್ರೆ ಎಲ್ಲವನ್ನ ಯೋಚನೆ ಮಾಡಿಕೋ. ಇದನ್ನು ಕೊಡ್ತಾ ಇದ್ದೇನೆ. ಹೊರ ರೂಮ್ ಆಗನೆ ಈಗ ಅರ್ಥ ಆಯ್ತು ಯಾಕೆ ನನ್ನ ಅಪ್ಪ ಅಮ್ಮ ನನ್ನನ್ನು ಈ ರೀತಿಯಾಗಿ ಬಳಸಿಕೊಂಡ್ರು. ಯಾಕೆ? ಪ್ರೀತಿಯಿಂದ ಮಾತಾಡಿದ್ದಲ್ಲ, ಮಗನೆನ್ನುವಂತಹ ಮಮಕಾರದಿಂದ ಮಾತಾಡಿದ್ದಲ್ಲ. ಕೊನೆಗೂ ನನ್ನಮ್ಮ ನಂಜಿನ ಮಾತು ಹೇಳಿ ಹೋದ್ಲಲ್ಲ, ಹೊರು ಮಗನೇ ಬೂದಿ. ಮನಸ್ಸು ಮಾಡಿದೆ ಅಂತಾದರೆ ಈ ಪ್ರಪಂಚವನ್ನೇ ಪರೆದಾಗಿಸಬಲ್ಲ ಪ್ರಚಂಡ ಭಸ್ಮಾಸುರನಿಗೆ ಉದ್ಯೋಗ. ಹೊರು ಮಗನೇ ಬೂದಿ. ಮನಸ್ಸು ಮಾಡಿ ಹೊರಟೆ ಅಂತಾದ್ರೆ ಸೂರ್ಯ ಚಂದ್ರರ ಚಲನೆಯನ್ನೇ ನಿಯಂತ್ರಿಸಬಲ್ಲ ಭಯಂಕರ ಭಸ್ಮಾಸುರನಿಗೆ ಉದ್ಯೋಗ. ಹೊರು ಮಗನೇ ಬೂದಿ. ಬೂದಿ ಹೊರ್ತೇನೆ, ಆದಷ್ಟು ದಿವಸ ಉಳಿದವರು ಬೂದಿ ಹೊರ್ತೇನೆ. ಒಂದಲ್ಲ ಒಂದು ದಿವಸ ಇವ್ರ ಬೂದಿಯೇ ಹೊರ್ತೇನೆ. ಮಾಡಿಸ್ತೇನೆ. ಅಮ್ಮನಾಡಿದ ಮಾತನ್ನು ಯೋಚನೆ ಮಾಡುತ್ತಾ ಅಪ್ಪನ ಮಾತನ್ನು ಮೀರಬಾರದು ಎಂಬ ಉದ್ದೇಶದಿಂದ ಮುಂದುವರಿದು ಬರುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಒಮ್ಮೆಲೆ ಮೇಲಿನಿಂದ ಕೇಳಿಸಿತು ಕೇಕೆ, ನಗು, ಚಪ್ಪಾಳೆ. ಯಾರಾಗಿರಬಹುದು ಎನ್ನುವುದಾಗಿ ಕತ್ತನ್ನ ಮೇಲೆತ್ತಿ ನೋಡಿದ್ರೆ ಅವರೇ ದೇವತೆಗಳು. ಆಸುರರು ಭೂಲೋಕದತ್ತ ಗಮಿಸುತ್ತಿರುವ ಭಸ್ಮವನ್ನು ತರುವುದಕ್ಕಾಗಿ ಹೊರಟಿರುವ ನನ್ನನ್ನು ಕಂಡಾಗ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಗುತ್ತಾ ಇದ್ದಾರೆ. ಲೋಕದ ಲಯಕರ್ತೃವಾಗಿರುವಂತಹ ಪರಶಿವನ ಮಗ ಪ್ರಚಂಡ ಭಸ್ಮಾಸುರ, ಬೂದಿ ಹೊರುವ ಕಾಯಕ ಅಂತ ಇವರೆಲ್ಲರೂ ಹರಿತ ಸಂಭ್ರಮದಿಂದ ಮೆರೆದಾಡ್ತಾ ಇದ್ದಾರೆ. ದೇವಾನು ದೇವತೆಗಳು ವೈಭವದ ಬದುಕನ್ನು ಸಾಗಿಸ್ತಾ ಇದ್ದಾರೆ. ತ್ರಿಮೂರ್ತಿಗಳ ಪ್ರಸಾದವನ್ನು ಇವರು ಪರಿಗ್ರಹಿಸಿ ಅದರಿಂದಲಾಗಿ ಬದುಕನ್ನು ಸಂತೋಷವಾಗಿ ಕಳೆಯುತ್ತಾ ಇದ್ದಾರೆ. ಹಾಗಾಗಿ ಪ್ರಚಂಡನಾದಂತಹ ನನ್ನನ್ನ ಕಂಡಾಗ ಇವರಿಗೊಂದು ರೀತಿಯ ತಾತ್ಸಾರ ಭಾವ.
ಇವರಿಗೊಂದು ರೀತಿಯ ಅಸಾಧ್ಯ. ನನ್ನನ್ನು ನೋಡಿಯೂ ನೋಡದೇ ಇದ್ದ ಹಾಗೆ ಸಂಭ್ರಮೋಲ್ಲಾಸದಿಂದ ಕುಣಿದಾಡ್ತಾ ಇದ್ದಾರೆ. ಇದೇನಿದು ಧೂಮ? ಹೊಗೆ ಆಕಾಶದೆತ್ತರಕ್ಕೆ ಹಾರುತ್ತಾ ಇದೆ. ಏನಾಗಿರಬಹುದು ಎನ್ನುವುದಾಗಿ ಭಾವಿಸಿದ್ರೆ ಅದ ಆ ಕಡೆಯಲ್ಲಿ ವಿಪ್ರರು, ಆ ಬ್ರಾಹ್ಮಣರೆಲ್ಲ ಒಟ್ಟಾಗಿ ಹೋಮ ಹವನ ಜಪ ತಪ ಭಗವಂತನ ನಾಮ ಸ್ಮರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರು ಮಾಡಿರುವಂತಹ ಯಜ್ಞ ಯಾಗಾದಿಗಳಿಂದ ಹವಿಸ್ಸನ್ನ ದೇವತೆಗಳಿಗೆ ಅರ್ಪಿಸ್ತಾ ಇದ್ದಾರೆ. ಈ ಬ್ರಾಹ್ಮಣರ ಸಹಕಾರದಿಂದ ಆ ದೇವತೆಗಳು ಸಂತೋಷದ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಬ್ರಾಹ್ಮಣರು ಮಾಡುವ ಯಾಗ ಯಜನ ದೇವತೆಗಳ ಅಟ್ಟಹಾಸಕ್ಕೆ ಕಾರಣವಾಗಿದೆ ಅಂತಾದರೆ ನಮ್ಮನ್ನ ಕಡೆಗಣಿಸ್ತಾರೆ. ಮುಂದೊಂದು ದಿವಸದಲ್ಲಿ ಹೇಳ ಹೆಸರಿಲ್ಲದೆ ಇರುವ ಹಾಗೆ ಈ ಭಸ್ಮಾಸುರ ಸ್ಮಶಾನಕ್ಕೂ ಕೈಲಾಸಕ್ಕೂ ತಿರುಗುವುದಷ್ಟೇ ಕಾಯಕವಾಗಿ ಹೋದೀತು. ಆಗಬಾರದು. ಇವರೆಲ್ಲರಿಗೂ ತಕ್ಕ ಪಾಠವನ್ನು ಕಲಿಸಲೇಬೇಕು. ಇವರೆಲ್ಲರಿಗೂ ತಕ್ಕದ್ದಾದಂತಹ ಯೋಚನೆಯೊಂದನ್ನು ಮಾಡಲೇಬೇಕು. ಅದಾಗಬೇಕು ಅಂತ ಆದರೆ ಹರನೊಳು ಹೋಗಿ ಭಿನ್ನಯಿಸುವೆ ಭಸ್ಮವೋ. ಹರನೋಳು ಹೋಗಿ ಶಂಕರನೋಳು ಹೋಗಿ ಭಿನ್ನಯಿಸುವೆ ಭಸ್ಮವೋ. ಹರನೋಳು ಹೋಗಿ ಹರನೋಳು ಹೋಗಿ ಭಿನ್ನಯಿಸುವೆ ಭಿನ್ನಯಿಸುವೆ ಭಸ್ಮವೋ ಭಸ್ಮವೋ ಭಸ್ಮವೋ. ದೊರಕಲಿಲ್ಲೆಂದೆನುತ ದೊರಕಲಿಲ್ಲೆಂದೆನುತ ಪರಿಪರಿ ದುಃಖದಿ ಪರಿಪರಿ ದುಃಖದಿ ಪರಿಪರಿ ದುಃಖದಿ ಚರಣಕ್ಕೆ ಮಣಿಯಲು ಪರಿಪರಿ ದುಃಖದಿ ಚರಣಕ್ಕೆ ಮಣಿಯಲು ಒಲಿವನು ಶರಣರ ಪೊರೆವಾತ ಒಲಿವನು ಶರಣರ ಪೊರೆವಾತ. ಇವರೆಲ್ಲರಿಗೂ ಸರಿಯಾದಂತಹ ಸೂಕ್ತವಾದಂತಹ ವ್ಯವಸ್ಥೆ ಮಾಡಲೇಬೇಕು. ನನ್ನನ್ನು ಕಡೆಗಣಿಸಿದಂತಹ ದೇವತೆಗಳು ಕಣ್ಣೀರು ಹಾಕಬೇಕು. ನನ್ನನ್ನು ನೋಡಿಯೂ ಗೌರವಿಸದೇ ಇರುವ ಭೂಲೋಕದ ವಿಪ್ರರು ನನ್ನ ಕಾರಣದಿಂದ ತರ 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 ನಡುಗಿ ಹೋಗಬೇಕು. ಅದಾಗಬೇಕು ಅಂತಾದರೆ ನಾನು ಒಬ್ಬನೇ ಕಾರ್ಯೋನ್ಮುಖನಾಗುವುದಲ್ಲ. ಹರನೊಳು ಹೋಗಿ ಭಿನ್ನಯಿಸುವೆ. ನಮ್ಮಪ್ಪ ಆ ಶಂಕರ ಅಲ್ಲ, ಬೋಳೆ ಶಂಕರ. ಅವು ಹೇಳುವಷ್ಟೆಲ್ಲ ಬಹಳ ಬುದ್ಧಿವಂತ ಅಲ್ಲ. ಹಾಗಂತ ನನ್ನ ವಿಷಯದಲ್ಲಿ ಬೋಳೆ ಶಂಕರನೇ ಹೌದು. ಯಾಕೆಂದ್ರೆ ಹೋಗಿ ಅವನಲ್ಲಿ ನಾನು ಭಿನ್ನಯಿಸಬೇಕು. ಎಷ್ಟೇ ಅರಸಿದರೂ ಎಲ್ಲಿಯೇ ಹೋದರೂ ನಿನ್ನ ಪರಮ ಭಕ್ತರ ಭಸ್ಮ ನನ್ನ ಪಾಲಿಗೆ ಸಿಗಲಿಲ್ಲ. ಆದ್ದರಿಂದ ಬರಿಗೈಯಲ್ಲಿ ನಾನು ಬಂದಿದ್ದೇನೆ ಎನ್ನುವುದಾಗಿ ಅಲ್ವಾ? ಅಲ್ಲಿಗೆ ಹೋಗಬೇಕು. ಹಾಗಾದರೆ ಅಪ್ಪನಲ್ಲಿ ಹೋಗುವಾಗ ನೇರವಾಗಿ ಹೋದ್ರೆ ನನ್ನ ಚರ್ಯೆಯ ಮೇಲೆ ಚಟುವಟಿಕೆಯ ಮೇಲೆ ಅಪ್ಪನಿಗೆ ಅನುಮಾನ ಬಂದಿತ್ತು. ಕಣ್ಣೀರು ಹಾಕ್ತಾ ಹೋಗಬೇಕು, ಪರಿಪರಿಯಾಗಿ ಮರುಗುತ್ತಾ ಹೋಗಬೇಕು. ಹಾಗೆ ನನ್ನಪ್ಪನನ್ನ ಒಲಿಸಿಕೊಳ್ಳಬೇಕು.
ನನ್ನಪ್ಪ ನನ್ನನ್ನ ಕಂಡು ಒಲಿದು ನಿಂತ ಅಂತಾದರೆ ಸತ್ತಿಲ್ಲದೆ ಮತ್ತರೇನೋ ಸತ್ತಿಲ್ಲದೆ 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 ಮತ್ತರೇನೋ 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 ಅರೆವೇನೋ 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 ಸತ್ತಿಲ್ಲದೆ 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 ಮತ್ತರೇನೋ 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 ಅರೆವೇನೋ ಅರೆವೇನೋ ಸತ್ತಿಲ್ಲದೆ 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 ಮತ್ತರೇನೋ 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 ಅರೆವೇನೋ ಅರೆವೇನೋ ಸತ್ತಿಲ್ಲದೆ ಮತ್ತರೇನೋ ಎನ್ನುತ್ತ ಹೊತ್ತಿಸಿ ಕಪಟವನು ಇದಾಗಬೇಕು. ಯಾವುದು? ಸದ್ದಿಲ್ಲದೆ ಮದ್ದರೆವೆನು. ನನ್ನಪ್ಪ ಆ ಭೋಳೆ ಶಂಕರ ನನ್ನನ್ನು ನೋಡಿ ಒಲಿದು ನಿಲ್ತಾನೆ. ಆಗ ಅಪ್ಪನಿಂದ ಘನತರವಾದಂತ ವರವೊಂದನ್ನು ಪಡೆಯಬೇಕು. ಅಪ್ಪ ಕೊಡುವ ವರದಿಂದ ಇವರೆಲ್ಲರಿಗೂ ಸದ್ದಿಲ್ಲದೆ ಮದ್ದರೆವೆನು. ಆರೆ ಹೇಗೆ ಮದ್ದರಿಬೇಕು, ಅಪ್ಪನನ್ನು ಒಲಿಸಿಕೊಳ್ಳಬೇಕು. ಅಪ್ಪ ಒಲಿಬೇಕು ಅಂತಾದ್ರೆ ಹೀಗೆ ನೇರವಾಗಿ ಹೋದ್ರೆ ಅಪ್ಪ ಒಲಿತಾನ? ಇಲ್ಲಪ್ಪ. ನನ್ನನ್ನು ನೋಡಿ ಕರುಣೆಯನ್ನು ತೋರ್ತಾನ? ಅಪ್ಪ ಒಲಿಯಬೇಕು ಅಂತಾದ್ರೆ ಕಣ್ಣೀರು ಹಾಕ್ತಾ ಹೋಗ್ಬೇಕು. ಕಪಟ ಕಪಟ ಯಾವುದು? ಕಪಟದ ಕಣ್ಣೀರು. ಕಪಟದಿಂದ ನನ್ನಪ್ಪ ನನ್ನನ್ನ ಒಲಿಯುವ ಹಾಗಾಗಬೇಕು. ಅದಾಗಬೇಕು ಅಂತ ಆದ್ರೆ ಕಣ್ಣೀರು ಬರಬೇಕು. ಹೌದಪ್ಪ. ನಾವೆಲ್ಲ ಕಣ್ಣೀರು ಹಾಕ್ಬೋರ? ನೀವ ನಾವೆಲ್ಲ ಬೇರೆಯವ್ರ ಕಣ್ಣಲ್ಲೇ ನೀರು ಹಾಕ್ಸಿದ್ ಬಿಟ್ರೆ ನಮ್ಮ ಕಣ್ಣಲ್ಲಿ ನೀರು ಹಾಕಿದ್ದಿಲ್ಲ. ಅನುಭವಸ್ಥೆ. ಹಾಗಾಗಿ ಏನು ಹಾಗಲ್ಲ, ನಾಟಕೀಯವಾಗಿ ಅಪ್ಪನನ್ನ ಒಲಿಸಿಕೊಳ್ಳುವುದಕ್ಕೆ ಕಣ್ಣೀರು ಹಾಕಲೇಬೇಕು. ಆದಷ್ಟು ಬೇಗ ಕಣ್ಣೀರು ಬರುವುದು ಯಾವಾಗ? ಅಪ್ಪ ಸತ್ತಾಗ. ನಮ್ಮಪ್ಪ ಬೋಳೆ ಶಂಕರ ಸಾಯುವ ಲಕ್ಷಣವೇ ಇಲ್ಲ. ನಾನೇ ತೆಗಿಬೇಕು ಬಿಟ್ರೆ ಅವನಾಗ ಸಾಯುವವ. ಹಾಗಾಗಿ ಇನ್ನೂ ಸುಲಭವಾಗಿ ಕಣ್ಣೀರು ಬರಬೇಕು. ಬಲಿಷ್ಠವಾದಂತಹ ಹೆಬ್ಬೆರಳು, ಅದರಲ್ಲಿ ಬೆಳೆದಿರುವಂತಹ ಬಲಿಷ್ಠವಾದ ಉಗುರುಗಳು, ಅದನ್ನೇ ಕಣ್ಣಿಗೆ ಚುಚ್ಚಿಕೊಳ್ಬೇಕು. ಬೇಡ ಅಂದ್ರೂ ನೀರು ಬರ್ತದೋ ಇಲ್ವಾ? ಹೌದೌದು. ಅನುಮಾನ ಉಂಟಾ? ಇಲ್ಲಪ್ಪ. ಇದ್ರೆ ಚುಚ್ಚುತ್ತೇನೆ ನೋಡಿ. ಈಗ
ಮಗವ್ಯಾಗಿ ಕಂದಿದೆ ಎಲೆ ಮಗನೇ ಮಗವ್ಯಾಗಿ ಕಂದಿದೆ ಸಿಲುಕದೀನೈ ಭಸ್ಮವಿಂದಿಗೆ ಸಿಲುಕದೇನೈ ಭಸ್ಮವಿಂದಿಗೆ ನಲೆ ನಲೆದು ಬರುತ್ತಿರುವ ರೀತಿಗೆ ನಲಿದು ಬರುತ್ತಿರುವ ರೀತಿಗೆ ಕೊರತೆ ಬಂದಿಗುದು ನಲಿದು ಬರುತ್ತಿರುವ ರೀತಿಗೆ ಕೊರತೆ ಬಂದಿಗುದು ಎಲೆ ಮಗನೇ ಮಗವ್ಯಾಕೆ ಕಂದಿದೆ ಆ ನಿಲ್ಲುವುದಿಲ್ಲ ಅಪ್ಪ. ದುಃಖ ವಕ್ತರಿಸಿ ಬರ್ತಾ ಉಂಟು. ಅಲ್ಲಿಂದ ಪ್ರಯತ್ನ ಮಾಡ್ತಾ ಬಂದೆ, ಹಾ, ನಿಲ್ಲುವುದಿಲ್ಲ. ದುಃಖ ನಿಲ್ಲುವುದಿಲ್ಲ. ಇಲ್ಲ ಅಪ್ಪ. ಹಾಗಿದ್ರೆ ದುಃಖಕ್ಕೆ ಕಾರಣ ಅಂತಹ ಮಹತ್ತರವಾದ ವಿಚಾರಗಳೇ ಉಂಟು ಅಂತಾಯಿತು. ಹೌದಪ್ಪ. ಮಗನೇ, ಅಪ್ಪ. ಇಂದು ಬಸವನ ತರದೆ ಹ, ಹರಿಪಾತ್ರೆಯನ್ನು ಹಿಡಿದು ಹಾಗೆ ಬಂದೆ ನೀನು. ಹೌದಪ್ಪ. ಅಷ್ಟೇ ಅಲ್ಲ, ಯಾವಾಗಲೂ ನಲಿನಲಿದು ಹ, ಬಸವನ್ನ ತುಂಬಿದ ಪಾತ್ರೆಯಲ್ಲಿ ಹೊತ್ತು ತರುತ್ತಿರುವ ನೀನು. ಹ, ಆದ್ರೆ ಇಂದು ಕಂದಿದಾನನ ಹ. ಕಣ್ಣಲ್ಲಿ ಧಾರಾಕಾರವಾಗಿ ನೀರು, ಅಪ್ಪ. ಜೊತೆಯಲ್ಲಿ ಬಾಯಲ್ಲಿ ರೋದನ, ಹೌದು. ಅಪ್ಪ 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 ಎನ್ನುವುದಾಗಿ. ಹ, ಹಾಗಿದ್ರೆ ಹ, ಈ ರೀತಿಯಾದಂತಹ ಸ್ಥಿತಿ ನಿನ್ನ ಪಾಲಿಗೆ ಬಂತು ಅಂತಾದ್ರೆ ಹ. ಭಸ್ಮ ನಿನ್ನ ಪಾಲಿಗೆ ಸಿಗಲಿಲ್ವೋ ಹೇಗೆ? ಎಲ್ಲೆಲ್ಲಿಯೂ ಭಸ್ಮವೇ ಸಿಗದೆ ಈ ರೀತಿ ನೀನು ದುಃಖಕ್ಕೊಳಗಾದೆಯೋ ಹೇಗೆ? ಛೇ, ಅದಷ್ಟಕ್ಕಾಗಿ ನೀನು ಈ ರೀತಿ ದುಃಖಕ್ಕೊಳಗಾಗುವುದುಂಟೆ. ಅದಲ್ಲದಿದ್ರೆ ಇಳೆಯೊಳ ನಿನಗಮ್ಮ ಮಾನಗೈದಿವ ಇಳೆಯೊಳ ನಿನಗಮ್ಮ ಮಾನಗೈವ ಬಲ ಪರಾಕ್ರಮರ್ ಯಾರು ತಿಳುಹೈ ಖಳರ ಶೂಲದಲ್ಲಿರಿದು ತೋಜುವ ಕಡಿಮೆ ಬೇಳ ಮಗನೇ ನನ್ನ ದಾಸ್ಯವನ್ನು ಒಪ್ಪಿಕೊಂಡು ಈ ರೀತಿಯಾದಂತಹ ಕಾರ್ಯವನ್ನು ಮಾಡುತ್ತಿರುವವ ನೀನು. ಬಹುಶಃ ಈ ಕಾರ್ಯದ ತನ್ಮಧ್ಯದಲ್ಲಿ ಯಾರೋ ನಿನ್ನನ್ನು ಕುರಿತಾಗಿ ಅಪಹಾಸ್ಯವನ್ನು ಮಾಡಲಿಕ್ಕೆ ಸಾಕು, ಅಥವಾ ನಿನ್ನನೆಯ ಮಾತನಾಡಲಿಕ್ಕೆ ಸಾಕು, ಅಥವಾ ನಿನ್ನ ಕಾರ್ಯಕ್ಕೆ ಅಡ್ಡಿಪಡಿಸಲಿಕ್ಕೆ ಸಾಕು. ಆ ಕಾರಣಕ್ಕಾಗಿ ನೀನು ದುಃಖಕ್ಕೊಳಗಾದದ್ದು ಸತ್ಯ ಅಂತಾದ್ರೆ ಹೇಳಿ, ಆ ದುಷ್ಟ ಯಾರು ಎನ್ನುವುದಾಗಿ ಶೂಲದಿಂದ ಆತನನ್ನು ಶಿಕ್ಷಿಸುತ್ತೇನಂತೆ. ಹೇಳ ಮಗನೇ, ಏನಾಯ್ತು ಹೇಳು. ಲಾಲಿಸುದೇವರ ದೇವ ಸಂಜೀವ ಲಾಲಿಸುದೇವರ ದೇವ ಸಂಜೀವ ಲಾಲಿಸುದೇವರ ದೇವ ಸಂಜೀವ ದೇವರ ದೇವ ಸಂಜೀವ ಪಾಲಲೋಚನ ರುಂಡಮಾಲ ಮಗದೇವ ಪಾಲಲೋಚನ ರುಂಡಮಾಲ ಮಗದೇವ ರುಂಡಮಾಲ ಮಗದೇವ ಹುಂಡಮಾಲ, ಕೃಪರ್ತಿ, ಮುಕ್ಕಣ್ಣ, ಶಿವಪ್ಪ, ನಮ್ಮಪ್ಪ, ಸ್ವಾಮಿಯೇ. ಹೇಳು ಮಗನೇ, ಹೇಳು. ನಮೋ ನಮಃ. ಆ, ಅಪ್ಪ, ಆ,
ಪಾಲಲೋಚನ ನೀನು, ಆ, ರುಂಡಮಾಲಾಧರ ನೀನು. ಹೌದು. ನಿನ್ನಲ್ಲಿ ಆ, ಅನೇಕ ಭಕ್ತರು ಆ, ತಮ್ಮ ಅಳಲನ್ನು ತೋಡಿಕೊಂಡು ಹಾ, ತಮ್ಮ ಜೀವನವನ್ನು ಸಂತೋಷವಾಗಿ ಕಳೆಯುವುದಕ್ಕೆ ಹಾ, ಭಕ್ತರೆಲ್ಲ ಧಾವಿಸಿ ಬರ್ತಾರೆ. ಹೌದು. ನಾನು ಹಾಗಲ್ಲ. ಆ, ನಿಮ್ಮ ಮಗ, ಆ, ಜೊತೆಯಲ್ಲಿ ನಿಮ್ಮ ಪರಮ ಸೇವಕ, ಹೌದು. ನಾನು ಕಣ್ಣೀರು ಬಿಡಿಯುತ್ತಾ ಬಂದಿದ್ದೇನೆ ಅಂತಾದ್ರೆ ಆ, ಬಲವಾದ ಕಾರಣ ಇರಲೇಬೇಕು. ಇರಲೇಬೇಕಪ್ಪ, ಕಾರಣ ಇರಲೇಬೇಕು. ಉಂಟಪ್ಪ. ಆ, ನನ್ನ ಮಾತನ್ನು ನೀವು ಲಾಲಿಸಬೇಕು, ಜೊತೆಯಲ್ಲಿ ಪಾಲಿಸಬೇಕು. ಮಗನೇ, ಹ, ನೀನು ನನ್ನ ದಾಸ್ಯವನ್ನು ಒಪ್ಪಿಕೊಂಡು ಹಾ. ನನಗೆ ಪ್ರಿಯವಾದ ಕಾರ್ಯವನ್ನು ಮಾಡುತ್ತಾ ಇದ್ದವ, ನಿನ್ನ ಮಾತನ್ನು ಆಲಿಸದೆ ನಾನು ಉಳಿದೇನೇ ಹೇಳು. ಅಪ್ಪ, ಹಾ, ನಿಮ್ಮ ಮಾತಿನಂತೆ ಆ, ನಿಮ್ಮ ಮಾತನ್ನ ಆಜ್ಞೆ ಎನ್ನುವುದಾಗಿ ಭಾವಿಸಿ ಆ, ಭಸ್ಮವನ್ನ ಆಯ್ದು ತರುವುದಕ್ಕಾಗಿ ಆ, ನಾನು ಎಲ್ಲೆಲ್ಲಿಗೆ ಹೋದೆ. ಎಲ್ಲಿ ಹೋದ? ಎರಡೇಳು ಜಗದ ಎರಡೇಳು ಜಗದ ಸ್ಮಶಾನ ಶೋಧಿಸಿದೆ. ಎರಡೇಳು ಜಗದ ಸ್ಮಶಾನ ಶೋಧಿಸಿದೆ. ಸ್ಮಶಾನ ಶೋಧಿಸಿದೆ. ದೊರಕಲಿಲ್ಲೆನಗೆ ಪರಮ ಭಕ್ತರ ಭಸ್ಮ. ದೊರಕಲಿಲ್ಲೆನಗೆ ಲೋಲಿಸು ದೇವರ ದೇವ ಸಂಜೀವ. ಅಪ್ಪ, ಹೇಳು. ನಿಮ್ಮ ಮಾತನ್ನ ಶಿರೋಧಾರಿ ಎನ್ನುವುದಾಗಿ ಆ, ತ್ರಿಕಾಲದಲ್ಲಿ ತಮಗೆ ಬೇಕಾದಂತಹ ಪರಿಶುದ್ಧವಾದಂತಹ ಭಸ್ಮವನ್ನ ಆ, ಆಯ್ದು ತರಬೇಕು ಎಂಬ ಉದ್ದೇಶದಿಂದ ಆ, ಎರಡೇಳು ಜಗದ ಹಾ, ಎರಡೇಳು ಜಗದ ಅಂದ್ರೆ 14 ಲೋಕ 14 ಲೋಕ ಸಂಚರಿಸಿದೆ. ಎಲ್ಲ ಹೋಗಬೇಕಾದ ಅನಿವಾರ್ಯತೆ ಇಲ್ಲವಾಗಿತ್ತು. ಪ್ರತಿನಿತ್ಯ ಹೋಗುವಲ್ಲಿ ಇರಲಿಲ್ಲ. ಹಾ, ಆದ್ರಿಂದ ಅಲ್ಲಿ ಹೋದೆ. ಅಲ್ಲಿಲ್ಲ ಅಲ್ಲಾದ್ರೂ ಇರಬಹುದು ಅಂತ. ಅಲ್ಲಿಲ್ಲ ಮತ್ತೊಂದು ಕಡೆಯಲ್ಲಿ ಉಂಟೇನೋ ಅಂತ ಅಲ್ಲಿಗೆ ಹೋದೆ. ಸರಿ ಸರಿ ಸರಿ, ಅಲ್ಲೂ ಇಲ್ಲ. ಅಷ್ಟು ಪ್ರಯತ್ನವನ್ನು ಮಾಡಿದೆ. ಅಯ್ಯೋ, ಪ್ರಯತ್ನದಲ್ಲಿ ನಾನು ಹಾ, ಯಾವತ್ತೂ ಹಿಂದೆ ಬಿದ್ದದ್ದಿಲ್ಲ. ಅಲ್ಲ, ಸರಿ ಸರಿ, ಆದ್ರೆ ಫಲ ಎಲ್ಲ ಸಂದರ್ಭ ಸಿಗಲಿಲ್ಲ. ಸಿಕ್ಕುವುದಿಲ್ಲ ಬಿಡು. ಬಿಡಿ ಅಪ್ಪ, ಅದಲ್ಲ. ಹಾ. ಹಾಗಂತ ಹಾ. ಎರಡೇಳು ಜಗದ ಸ್ಮಶಾನ ಶೋಧಿಸಿದೆ. 14 ಲೋಕದ ಸ್ಮಶಾನವನ್ನ ಸೇರಿ ಆ, ಪರಮ ಭಕ್ತರ ಭಸ್ಮವನ್ನ ಹುಡುಕಿದರೂ ಸಹ ಆ, ನನ್ನ ಪಾಲಿಗದು ಗೋಚರವಾಗಲಿಲ್ಲ ಅಪ್ಪ. ಕುಸುಮವೇ ಸಿಗಲಿಲ್ಲ. ಎಲ್ಲಿ ಹೋದರೂ ಹಾ, ನಿನ್ನ ಭಕ್ತರ ಭಸ್ಮ ನನ್ನ ಪಾಲಿಗೆ ಸಿಗದೆ ಹೋಯಿತಪ್ಪ. ಛೇ, ಪರಶಿವನ ಆಜ್ಞಾಧಾರಕನಾಗಿ ಬಂದವ, ಆ, ಪರಶಿವನ ಮಗ ನಾನು. ಆ, ನಾನೇ ಕಾರ್ಯದಲ್ಲಿ ಚ್ಯುತಿಯನ್ನ ತಂದುಕೊಳ್ತೇನೆ ಅಂತಾದ್ರೆ ಆ, ಲೋಕದಲ್ಲಿ ಉಳಿದವರ ಪಾಡೇನು? ಆ, ನಾಳೆಯ ದಿವಸ ಜನ ನನ್ನನ್ನು ಆಕ್ಷೇಪಿಸಿ ಯಾರು? ಹೌದು. ಲಯಕಾರಿಯ ಮಗ ಆ. ಕಾರ್ಯದಲ್ಲಿ ತಪ್ಪಿದ ಎನ್ನುವುದಾಗಿ ಹಾ, ಅಂತಹ ಆಕ್ಷೇಪಗಳು ನನ್ನ ಪಾಲಿಗೆ ಬರಬಾರದು ಅಂತಾದ್ರೆ ಆ, ನಾನೊಂದು ದೃಢ ನಿರ್ಧಾರವನ್ನ ಕೈಗೊಂಡು ಬಂದಿದ್ದೆ. ಏನು? ಹೊರಡವ ತ್ಯಜಿಪ ಸಂಕಲ್ಪದಿ ಬಂದೆ. ಹೊರಡವ ತ್ಯಜಿಪ ಸಂಕಲ್ಪದಿ ಬಂದೆ. ತ್ಯಜಿಪ ಸಂಕಲ್ಪದಿ ಬಂದೆ. ಮರಣಕ್ಕೆ ಯೋಚನೆಯ ಕೊಡು ಬೇಗ ತಂದೆ. ಕೊಡು ಬೇಗ ತಂದೆ. ಲಾಲಿಸು ದೇವರ ದೇವ ಸಂಜೀವ. ಓ ನನ್ನ ತಂದೆಯೇ, ಆ, ಹೇಳು. ನೀವು ನೀಡಿರುವಂತಹ ಕಾರ್ಯವನ್ನ ಆ, ನಡೆಸುವುದಕ್ಕೆ ಆಗದೇ ಇದ್ದ ಮೇಲೆ ಆ, ನನ್ನಂತಹ ಮಗ ಇದ್ದರೆಷ್ಟು ಸತ್ತರೆಷ್ಟು? ಅದಕ್ಕೆ ತಂದೆಯ ಆಸೆಯನ್ನ, ತಂದೆಯ ಆಶಯವನ್ನ ಈಡೇರಿಸದೇ ಇದ್ದ ಮೇಲೆ ಆ, ಅಂಥ ಮಕ್ಕಳು ಇದ್ರೇನು, ಇರದೇ ಇದ್ರೇನು? ಓಹೋ, ಅಪ್ಪ, ಆ. ಹಾಗಾಗಿ ಅಪ್ಪ ಸಾಯಬೇಕು. ಅಪ್ಪ ಸಾಯ್ಬೇಕು? ನಾನೇ ಯಾಕೆ ಮಗನೇ ಸಾಯ್ಬೇಕು? ಅಯ್ಯೋ, ಹಾಗಲ್ಲ ಅಪ್ಪ. ನಿಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ, ಆ. ನಿಮ್ಮ ಮಾತನ್ನು ನಡೆಸುವುದಕ್ಕೆ ಅಸಾಧ್ಯನಾದ ಆ. ನಾನು ಅಪ್ಪ ಸಾಯಬೇಕು. ಅಪ್ಪ ಸಾಯ್ಬೇಕು ಅಲ್ವೋ? ನಾನು ಆ, ಸಾಯಬೇಕು ಅಪ್ಪ. ಆ, ನಾನು ಸಾಯ್ಬೇಕು ಅಂದ್ರೆ ಅಂದ್ರೆ ಸಾಯುವ. ನಾನು ಹರಣವ ತ್ಯಜಿಸುವ ಸಂಕಲ್ಪದಿ ಬಂದೆ. ಓಹೋ, ಸಾಯಬೇಕು ಎನ್ನುವ ಇಚ್ಛೆಯಾದ್ರೂ ಆ, ಸಾವನ್ನಾದ್ರೂ ನಮ್ಮ ಇಚ್ಛೆ ಬಂದಲ್ಲೆಲ್ಲ ಸಾಯ್ಲಿಕ್ಕೆ ಆಗ್ತದ ನಮಗೆ. ಸಾಯಬಾರ್ದು.
ನಿನ್ನ ಆಜ್ಞಾಧಾರಕ ನಾನು. ಆ, ನೀವು ಹಾಕಿದ ಗೆರೆಯನ್ನ ದಾಟುವವ ಅಲ್ಲ ನಾನು. ಅಲ್ಲ. ಸಾಯುವುದಕ್ಕಾಗಿ ನಿಮ್ಮಿಂದ ಒಂದು ಆಶೀರ್ವಾದ ಅಪ್ಪಣೆ ಪಡ್ಕೊಂಡು ಹೋಗೋಣ. ತರಳ ಭಸ್ಮಾಸುರ ಬರಿದೆ ದುಃಖಿಪುದೆ ತರಳ ಭಸ್ಮಾಸುರ ಬರಿದೆ ದುಃಖಿಪುದೆ ಬರಿದೆ ದುಃಖಿಪುದೆ ಹರಣ ತ್ಯಜಿಸದಿರು ಸ್ಥಿರ ಭಕ್ತಿ ಗೊಲಿದೆ ಹರಣ ತ್ಯಜಿಸದಿರು ಸ್ಥಿರ ಭಕ್ತಿ ಗೊಲಿದೆ. ಮಗನೇ, ಎಂತಹ ನಿರ್ಧಾರಕ್ಕೆ ಬಂದು ಬಿಟ್ಟೆ ನೀನು. ಸರಿ ಅಲ್ಲ. ಈ ರೀತಿಯಾದಂತಹ ದುಡುಕುತನವನ್ನ ನೀನು ಪ್ರದರ್ಶಿಸಿದೆ ಅಂತಾದ್ರೆ ಅದು ತರಳತನ. ಮತ್ತು ನನ್ನಂತ ಮಗ ಯಾಕಿರ್ಬೇಕು ಅಪ್ಪ? ಹಾಗೆ ಯೋಚಿಸಬೇಕಾದಿಲ್ಲ. ಮತ್ತೆ ನೋಡು, ಅಂತಹ ಕೆಟ್ಟ ನಿರ್ಧಾರಕ್ಕೂ ನೀನು ಬರಬಾರದು. ನಾನು ಸಾಯ್ತೇನೆ ಅಪ್ಪ. ಸಾಯಬಾರದು, ನೀನು ಉಳಿದುಕೊಳ್ಳಬೇಕು. ಯಾಕೆಂದ್ರೆ ಲೋಕದ ತಂದೆ ಎನ್ನುವುದಾಗಿ ಹೇಳಿಸಿಕೊಂಡಂತಹ ಪರಮೇಶ್ವರನ ಮಗ ನೀನು. ಅಂತ ಪರಮೇಶ್ವರನ ಮಾತೇ ನಡಿಲಿಲ್ಲ ನನ್ನಿಂದ ಅಂತಾದ್ರೆ ಪರಮೇಶ್ವರ ಹೇಳಿದಂತಹ ಕಾರ್ಯದಲ್ಲಿ ಚ್ಯುತಿ ಬಂತಲ್ಲ ಎನ್ನುವುದಾಗಿ ನೀನು ನೋಯುವುದು ಸಹಜವೇ. ನಿನ್ನ ದೃಢ ಭಕ್ತಿಗೆ ಮೆಚ್ಚಿದ್ದೇನೆ. ಬೇಕಾದದನ್ನ ಕೇಳಿಕೊ, ನಿನ್ನ ಕಾರ್ಯ ಯಥಾಯೋಗ್ಯವಾಗಿ. ಅಂದರೆ ನೀನು ನನ್ನ ದೃಢ ಭಕ್ತಿಗೆ ಒಲಿದಿದ್ದೇನೆ. ಒಲಿದೆಯ ದೇವರ ಪಾಲಿಸೈ ಈಶಾ ಒಲಿದೆಯ ದೇವರ ಪಾಲಿಸೈ ಈಶಾ ವರ ಪಾಲಿಸೈ ಈಶಾ ಕಾಲಾಂತಕನೇ ಮಗ ರುದ್ರ ಗೌರೀಶ ಒಲಿದೆಯ ದೇವರ ಪಾಲಿಸೈ ಈಶಾ. ಓ ನನ್ನ ತಂದೆಯೇ, ಹೇಳು. ಒಲಿದೆಯಾ ನನ್ನ ಅಪ್ಪನೇ? ಹೌದು, ಒಲಿದು ನಿಂತಿದ್ದೇನೆ. ಅಪ್ಪ, ಸಾಯಬೇಕು ಎನ್ನುವ ದೃಢ ಸಂಕಲ್ಪದಿಂದ ನಾನು ಈ ಕಡೆಗೆ ಧಾವಿಸಿ ಬಂದ್ರೆ ನಾನು ಸಾಯಬಾರದು, ಸಾಯಬಾರದು, ನಾನು ಬದುಕಬೇಕು. ಹೌದು. ನನ್ನ ಈ ದೃಢವಾದಂತಹ ಭಕ್ತಿಗೆ ಒಲಿದೆ ಅಂತ ಹೇಳಿದೆಯಲ್ಲ, ಹಾಗಾದ್ರೆ ನೀನು ಒಲಿದ ಶಂಕರನೇ ಸತ್ಯ ಅಂತಾದ್ರೆ ಆದ್ರೆ ನಿನ್ನಿಂದ ನಾನು ಒಂದು ವರವನ್ನ ಅಪೇಕ್ಷಿಸಿ. ವರ ಯಾವ ರೀತಿಯ ವರ ಕೊಡುತ್ತಿದ್ದುದು? ಯಾವ ರೀತಿಯ ವರ ಕೊಡಲು ಸಿದ್ಧಿಸುವುದು? ಆ ವಿಧಾನವ ಬೇಗ ಕುವರ ಬೇಳುವುದು. ಆ ವಿಧಾನವ ಬೇಗ ಕುವರ ಬೇಳುವುದು. ಮಗನೇ, ಒಲಿದಿದ್ದೇನೆ ಎಂಬಲಿಗೆ ವರವನ್ನು ನೀನು ಅಪೇಕ್ಷಿಸ್ತಾ ಇದ್ದೀಯ. ಆಗಲಿ ಮಗನೇ, ಸಂತೋಷ ಆಯ್ತು. ಯಾಕೆಂದ್ರೆ ಕಾರ್ಯದಲ್ಲಿ ಯಶಸ್ವಿಯಾಗಬೇಕು ಎನ್ನುವ ದೃಢ ಸಂಕಲ್ಪ ನಿನ್ನದು. ಆ ಕಾರಣದಿಂದಾಗಿ ಅಲ್ವೇ ನೀನು ಕೇಳಿದ್ದನ್ನ. ಸಂತೋಷ ಆಯ್ತು. ವರ ಬೇಕು ಅಂದ್ರೆ ಆಗ್ಲಿಲ್ಲ. ಯಾವ ರೀತಿಯ ವರ ಬೇಕು ಕೇಳು. ಆ ವರವನ್ನು ನಾನು ನಿನ್ನ ಪಾಲಿಗೆ ಅನುಗ್ರಹಿಸ್ತೇನೆ. ಹೇಳಲ ಕೇಳು, ಕೇಳು, ಕೇಳು. ಯಾರ ಶೀಲಾದಿಯನ್ನ ಕರಬಿಟ್ಟ ಕ್ಷಣದೇ ಯಾರ ಶೀಲಾದಿಯನ್ನ ಯಾರ ಶೀಲಾದಿಯನ್ನ ಕರಬಿಟ್ಟ ಕ್ಷಣದೇ ಕರಬಿಟ್ಟ ಕ್ಷಣದೇ ಉರಿದು 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 ಹೋಗುವ ತರ ವರ ನೀಡೈ ಬರದೆ ಉರಿದು 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 ಹೋಗುವ ತರ ವರ ನೀಡೈ ಬರದೆ ಯಾರ ಶಿರದಿಯನ್ನ ಕಾರವಿಟ್ಟ ಕ್ಷಣದೇ ಹೇಳು ಮಗನೇ, ಹೇಳು. ಸಂತೋಷವಾಯಿತು. ಆ, ಒಲಿದು ನಿಂತಿರುವಂತಹ ನೀನು ಆ, ಬೇಕಾದ ವರವನ್ನ ಕೇಳು. ಒಲಿದು ನಿಂತಿದ್ದೇನೆ. ನೀವಾಗಿ ವರ ಕೊಡುವುದಲ್ಲ, ಅಲ್ಲ, ನಾನಾಗಿ ಕೇಳಿದ ವರವನ್ನು ನೀವು ಕೊಡುವುದು. ನಿನ್ನ ಅಪೇಕ್ಷೆ ಏನು ಅದನ್ನು ಈಡೇರಿಸು. ಅಪ್ಪ,
ನೀವೇನೋ ಕೊಡ್ತೀರಿ ಎನ್ನುವ ಕಾರಣಕ್ಕೆ ಆ, ಏನೇನೆಲ್ಲ ಕೇಳುವುದಲ್ಲ. ಕೇಳಬಾರ್ದು, ಯಾಕಂದ್ರೆ ನನ್ನ ಮಗ ನೀನು. ನೀವು ಕೊಡುವುದು ಆ, ನಾನು ಪಡೆಯುವುದು ಆ, ಎರಡೂ ಅರ್ಥಪೂರ್ಣವಾಗಿರ್ಬೇಕು. ಇರ್ಬೇಕು ಯಾವುದಕ್ಕೆ ತೊಂದರೆ ಆಗಿದೆಯೋ ಅದಕ್ಕೆ ಪರಿಹಾರ ಕೊಡಬೇಕು ಅಲ್ಲವೇ? ಅಪ್ಪ. ಆ, ಹಾಗೆ ಯೋಚಿಸಿದ್ರೆ ಆ, ಇವತ್ತು ನನಗೆ ಬೂದಿ ಸಿಗಲಿಲ್ಲ, ಹೌದು. ಬರಿಗೈಯಲ್ಲಿ ನಾನು ಬಂದೆ. ಯಾಕೆ? ಯಾಕೆ? ಭಸ್ಮ ಸಿಗಲಿಲ್ಲ. ಹೌದು. ಭಸ್ಮ ಯಾಕೆ ಸಿಗಲಿಲ್ಲ? ಯಾಕೆ? ಅಲ್ಲಿ ಯಾರು ಭಕ್ತರು ಸಾಯಲಿಲ್ಲ. ಕಾರಣ ಅದು. ಅಪ್ಪ, ಆ, ನಮಗೆ ಬೂದಿ ಸಿಗಬೇಕು, ಹೌದು. ಅಪ್ಪ ಸಾಯ್ಬೇಕು. ಅಪ್ಪ ಸಾಯ್ಬೇಕು ಅಲ್ಲೂ, ನಮಗ ಬೂದಿ ಸಿಗಬೇಕು, ಯಾರಾದ್ರೂ ಸಾಯ್ಬೇಕು. ಭಕ್ತರು ಯಾರಾದ್ರೂ ಭಕ್ತರು ಯಾರಾದ್ರೂ ಸಾಯ್ಬೇಕು. ಅವರು ಸತ್ರೆ ಮಾತ್ರ ಆ, ನಿನಗೆ ಬೇಕಾದಂತ ಭಸ್ಮ ದೊರಕುವುದಕ್ಕೆ ಸಾಧ್ಯ. ಆ, ನಾವು ಹೋದ ದಿವಸ, ಆ, ನಮಗೆ ಬೇಕಾದ ದಿವಸ ಆ, ಅವರೆಲ್ಲ ಪುರುಷೋತ್ ಮಾಡ್ಕೊಂಡು ಸಾಯ್ತಾರೆ ಅಂತ ಹೇಳಲಿಕ್ಕೆ ಆ, ಆಗ್ತದೆ. ಕಷ್ಟ ಕಷ್ಟ ಕಷ್ಟ. ಹಾಗಾಗಿ ಹೌದು. ಅಪ್ಪ, ಆ, ನಾನು ಹೋದಾಗ ಸಾಯದೇ ಇದ್ರು ಆ, ಬೂದಿಗೆ ಬರಗಾಲ ಆಗ್ಬಾರ್ದು. ಅದಕ್ಕೆ ದಾರಿ ಏನು? ನನಗೊಂದು ಉರಿಯ ಹಸ್ತವನ್ನ ವರದ ರೂಪದಲ್ಲಿ ನೀನು ನೀಡಬೇಕು. ಉರಿಯ ಹಸ್ತವನ್ನ ವರದ ರೂಪದಲ್ಲಿ ನೀಡಬೇಕು. ಅದರಿಂದ ಏನು ಪ್ರಯೋಜನ ಅಂತ ನೀನು ನೀಡಿದಂತ ಉರಿಯ ಹಸ್ತವನ್ನ ಆ, ನಾನು ಯಾರ ಶಿರದ ಮೇಲೆ ಇರಿಸ್ತೇನೋ, ಆ, ನಾನು ಶಿರದ ಮೇಲೆ ಇರಿಸಿದ ಆ ಕ್ಷಣದಲ್ಲಿ ಆ, ಅಂತ ನಿನ್ನ ಭಕ್ತರು ಓರೆದು ನೀನು ಹೋಗುವ ಹಾಗೆ ಭಸ್ಮವಾಗಿ ಹೋಗುತ್ತಾನೆ. ಆಗ ಭಸ್ಮವನ್ನು ತರುವುದಕ್ಕೆ ಸುಲಭವಾಗಿ ಆಗ್ತದೆ. ಇಷ್ಟೇ ಇಷ್ಟೇ. ಕೊಡುವರವನೆಂದು ಮೃಡನು ಕೈಯನ್ನೇ ಕೊಡುವರವನೆಂದು ಮೃಡನು ಕೈಯನ್ನೇ ತಡೆದು ಪಾರ್ವತಿ ಕೇಳ್ದಂಗೆ ಶಾಗ ಹೊತ್ತೆಗೆ. ಇಷ್ಟೇ. ಇಷ್ಟು ಸಣ್ಣ ವರವನ್ನು ಅಪೇಕ್ಷಿಸ್ತಾ ಇದ್ದೀಯ. ಯೋಚಿಸಬೇಕಾದುದಿಲ್ಲ. ನೀನು ಕೇಳಿದಂತಹ ಉರಿಯ ಹಸ್ತವನ್ನು ನಿನ್ನ ಪಾಲಿಗೆ ಅನುಗ್ರಹಿಸ್ತೇನಂತೆ. ನೀನ್ ಯಾಕಮ್ಮ ಶಿವ ಪೂಜೆ ಮಧ್ಯದಲ್ಲಿ ಕರುಣಿ ಬಂದ ಹಾಗೆ ಬಂದ್ಬಿಟ್ಟಿಯಲ್ಲ? ಇಷ್ಟು ದಿನ ಆದ್ರೂ ಕೂಗುದು ಬಿಡ್ಲಿಲ್ಲ ನೀನು. ಅಯ್ಯೋ, ನಾನು ಹುಟ್ಟಿದ್ದೇ ಕೂಗಿನಲ್ಲಿ. ವರವನ್ನ ಪಡೆದುಕೊಳ್ಳಬೇಕು ಅಂತ ಆದ್ರೆ ದೇಹ ಶುದ್ಧ ಆಗಬೇಕು. ಅಯ್ಯೋ, ನಾನು ಶುದ್ಧವಾಗಿಯೇ ಇದ್ದೇನೆ ಅಮ್ಮ. ಎಲ್ಲೆಲ್ಲ ತಿರುಗಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಭೂಲೋಕದಲ್ಲಿ ತಿರುಗಿದ್ದೇನೆ. ಅಲ್ಲಿ ಆಗುವುದಿಲ್ಲ. ಬರುವಾಗ ಹಳ್ಳ ಕೊಳ್ಳ ಎಲ್ಲ ವಿದ್ಯೆ ಮೇಲೆ ಬಂದಿದ್ದೇನೆ. ಅಲ್ಲಿ ಎಲ್ಲಿ ಬಿದ್ರೂ ಸಾಕಾಗುವುದಿಲ್ಲ. ಮತ್ತೆ ಇಲ್ಲೇ ಬೀಳ್ಬೇಕಾ? ಇಲ್ಲಿ ಬೀಳುವುದಲ್ಲ. ಕೈಲಾಸ ಗಂಗೆಯಲ್ಲಿ ಹೌದು, ಕೈಲಾಸ ಗಂಗೆಯಲ್ಲಿ ಸ್ನಾನ ಆಗ್ಬೇಕು. ಹೌದು, ಶುದ್ಧ ಆಗುವುದು. ಹೌದು, ಶುದ್ಧ ಆಗಿ ಬಂದ್ರೆ ಶುದ್ಧ ಆಗಿ ಬಂದ್ರೆ ವರ ಎನ್ನುವುದು ನಿನಗೆ ಆದಷ್ಟು ಬೇಗ ಫಲಿಸ್ತದೆ. ಅಲ್ಲ, ನಿಮಗೆ ಬಹಳ ಅವಸರದ ಮಾತಾಡ್ಲಿಕ್ಕೆ ಉಂಟಮ್ಮ ಈಗ. ಹಾಗಲ್ಲ, ಮಗನಿಗೆ ಸಿಕ್ಕುವುದು ಸಿಗ್ತದೆ, ಒಳ್ಳೇದಾಗಿ ಸಿಗಲಿ ಅಂತ. ಒಳ್ಳೆ ಹೌದು, ಮಗನ ಮೇಲೆ ಮಮಕಾರ ಪ್ರೀತಿ. ಎಲ್ಲಿಯಾದ್ರೂ ಆ ನ್ಯೂನ್ಯತೆ ಉಂಟಾಗಿ ಬಿಟ್ರೆ ಆಗ್ಬಾರ್ದಲ್ಲ. ಅಪ್ಪನ ಜೊತೆ ಅಂತ ಮತ್ತೆ ಬಹಳ ಎಳಿಬೇಡಿ. ಆದಷ್ಟು ಬೇಗ ನಿಮ್ಮ ಮಾತು ಮುಗಿಸಿ ನಮ್ಮನ್ನು ಬೇಗ ಕರೆದೊಂದು ಇದು ನೀನು ಆದಷ್ಟು ಬೇಗ ಹೋಗಿ ನಿಧಾನ ಬಾ. ವರಪ್ರದಾನ ಸಮಾರಂಭ ಒಂದು ಬೇಗ ಆದಷ್ಟು ಬೇಗ ಮಾಡು. ಅಯ್ಯೋ, ನಿನಗೆ ಆದಷ್ಟು ಬೇಗ. ಹೌದಾ? ಎಂತದ್ದು? ಅಲ್ಲ, ವರ. ಪ್ರಧಾನ. ಇದು ನಿಧಾನ ಹೋಗು, ಬೇಗ ಬಾ. ಅಲ್ಲ, ಬೇಗ ಹೋಗಿ ನಿಧಾನ ಬಾ. ಅರ್ಥ ಆಗುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ. ಆಯ್ತಾ? ಮಾತುಕತೆ ಆಯ್ತಾ? ಯಾರು ಯಾರು ಮಾತಾಡುದು? ನಾವು ಮಾತಾಡುವುದಿಲ್ಲ. ನಿನಗೆ ವರವನ್ನು ಕೊಟ್ಟ ಮೇಲೆ ನಿನ್ನ ವೈಭವ ಹೇಗಿರ್ಬೋದು ಅದೆಲ್ಲ ಕಲ್ಪನೆ ಮಾಡಿಕೊಳ್ತಾ ಇರ್ತೇವೆ ನಾವು. ಮಾತಿಲ್ಲ ಇವತ್ತು. ಮಾತಿನ ಎಲ್ಲ ಕಲ್ಪನೆ, ಎಲ್ಲ ಅಭಿನಯ. ಅಭಿನಯ ಕಲ್ಪನೆ. ಹಾ, ಅರಸಗೇಳಿ ದುಷ್ಟನಿಗೆ ನೀವು ಅರಸಗೇಳಿ ದುಷ್ಟನಿಗೆ ನೀವು ಉರಿಯ ಹಸ್ತವ ಇತ್ತಿರಾದರೆ ಉರಿಯ ಹಸ್ತವ ಇತ್ತಿರಾದರೆ ಸುರನರೋರುಗರೆಲ್ಲ ದಹಿಪನು ಸುರನರೋರುಗರೆಲ್ಲ ದಹಿಪನು ಇರಗೊಡನು ನಮ್ಮೆಲ್ಲರ ಇರಗೊಡನು ನಮ್ಮೆಲ್ಲರ
ತಪ್ಪಿನಿಂದ ಇಷ್ಟೆಲ್ಲ ಆಗಿ ಹೋಯ್ತು ಸ್ವಾಮಿ. ಹೌದು. ಆದ್ರೆ ಮಗ ಹೇಗೆ, ಮಗನ ನಡವಳಿಕೆ ಏನು, ಅದನ್ನಾದ್ರೂ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಲ್ವ ನೀವು? ಅರ್ಥ ಮಾಡಿಕೊಳ್ಳುವುದಕ್ಕೆ ಏನಿದೆಯೇ? ಹುಟ್ಟಿದಾರೋಗ್ಯ, ನಿಮ್ಮ ಹೆಸರು ಹೇಗೆ ನೀವು ಇಟ್ಟಿದ್ದೀರೋ ಅದೇ ರೀತಿಯ ಪ್ರವೃತ್ತಿಯನ್ನು ಹೊಂದಿದವನವನು, ಆಸುರಿ ಗುಣವನ್ನು ಹೊಂದಿದವನು. ಹೌದಾ? ಹೌದೌದು. ಹಾಗಿದ್ದ ಮೇಲೆ ಇಷ್ಟೆಲ್ಲ ಮಾತುಗಳನ್ನು ಆಡ್ತಾ ಇದ್ದಾನೆ ಅಂತ ಆದ್ರೆ ಯಾವುದೋ ಒಂದು ದುರಾಲೋಚನೆ ಅಲ್ಲ, ಯಾವುದೋ ಒಂದು ದೂರದ ಆಲೋಚನೆಯನ್ನು ಮಾಡಿಕೊಂಡು ತನ್ನ ಆಸುರಿ ಪ್ರವೃತ್ತಿಯಿಂದಲೇ ಯೋಚನೆ ಮಾಡಿಕೊಂಡು ಬಂದಿರಬಹುದಲ್ಲ ಸ್ವಾಮಿ. ಉರಿಯ ಹಸ್ತವನ್ನು ಏನು ಬೇಡ್ತಾ ಇದ್ದಾನೆ. ಯಾಕೆ ಹಾಗೆ ಭಾವಿಸಬೇಕು ಹೇಳು? ಯಾವಾಗಲೂ ಹೇಗೆ ಎದ್ದು ಭಾವ ನಾವು ಯಾವಾಗಲೂ ಚಿತ್ರ ಕಲ್ಪಿತ ಆಗುವುದು ಯಾವಾಗ? ನೋಡುವವನ ದೃಷ್ಟಿಯಿಂದ. ಹೌದಾ? ಹೌದು ಸ್ವಾಮಿ. ಅವರದ್ದ ಅಂತ ಬುದ್ಧಿ ಕೆಟ್ಟದ್ದು. ಯಾಕೆ ಆ ರೀತಿಯಲ್ಲಿ ಯೋಚಿಸಬೇಕು? ಮಾಡುವ ಕಾರ್ಯದಲ್ಲಿ ವಿಫಲತೆಯನ್ನು ಹೊಂದಿದ್ದೇನೆ, ಅದರಲ್ಲಿ ಸಫಲತೆ ಬೇಕು, ಅದಕ್ಕಾಗಿ ವರ ಬೇಕು. ಕೇಳಿದ್ದಾನೆ, ತಪ್ಪಿಲ್ಲ. ಆ ವರದಿಂದ ನಾಳೆ ಏನಾಗಬಹುದು ಅದನ್ನು ನೀವು ಯೋಚನೆ ಮಾಡ್ತಾ ಇಲ್ಲ. ಏನಾದೀತು? ಮಗ ಎನ್ನುವಂತಹ ಪ್ರೀತಿ ಎನ್ನುವುದು ನಿಮ್ಮನ್ನು ಎಲ್ಲವನ್ನು ಕಳಿಸಿ ಬಿಟ್ಟಿದೆ. ಅಷ್ಟು ವಿನಯದಿಂದ ವಿಧೇಯಕನಾಗಿ ವರ್ತಿಸಿದ್ದಾನೆ. ಅಷ್ಟೆಲ್ಲ ಪ್ರೀತಿ ಮಾಡಬಾರದು ಸ್ವಾಮಿ. ಮಗ ಆದ್ರೂ ಮಗ ಆಗಿರ್ಲಿ. ಮಕ್ಕಳ ಮೇಲೂ ಪ್ರೀತಿ ಇಲ್ಲದೆ ಮತ್ತಾರ ಮೇಲೆ ಪ್ರೀತಿ ಮಾಡುವುದು ಅದಲ್ಲ. ಈ ಉರಿಯ ಹಸ್ತವನ್ನ ಪಡೆದುಕೊಂಡ ಅಂತಾದ್ರೆ ನಾಳೆ ದಿನ ಸುರ ನರ ಎಲ್ಲರನ್ನು ದಹಿಸ್ತಾ ಬಂದ ಅಂತಾದ್ರೆ ನಾಳಿನ ಪರಿಸ್ಥಿತಿ ಏನಾಗಬಹುದು? ಅದರ ಅಗತ್ಯ ಅವನಿಗಿಲ್ಲ. ಎಂತದ್ದು? ಯಾಕಂದ್ರೆ ಭಸ್ಮ ತರುವುದಕ್ಕಾಗಿ ಮಾತ್ರ ಬೇಕಾದದ್ದು ವರ. ಅವ್ರನ್ನೆಲ್ಲ ಕೊಂದವನಿಗೆ ಆಗಬೇಕಾದದ್ದಾದ್ರೂ ಏನೇ? ಆಗಬೇಕಾದದ್ದು ಏನು ಅಂತ ಹೇಳುವುದಕ್ಕಿಂತಲೂ ಹಾಗೆ ಮಾಡಿದ್ರೆ ನಾಳೆ ಪರಿಸ್ಥಿತಿ ಏನಾಗುತ್ತದೆ ನಮಗೂ ಇಲ್ಲಿ ನಿಲ್ಲಿಕ್ಕಾಗುವುದಿಲ್ಲ. ಮಾಡಿದ್ರೆ ಆದ್ರೆ ಹೋದ್ರೆ ನಾವೇ ಇಲ್ಲದೆ ಇದ್ರೆ ಅದರ ಕಲ್ಪನೆ ಕಲ್ಪಿಸಿಕೊಡು. ಎಷ್ಟನ್ನು ಕಲ್ಪಿಸಿ ಕೇವಲ ನಾಳೆ ಇವರಿಂದ ಬಂದವ ನಮ್ಮನ್ನು ನುಂಗಿ ಬಿಟ್ರೆ ಕಲ್ಪಿಸಿಕೊಳ್ಬಹುದು. ಏನು ಆಧಾರ ಇಲ್ಲದೆ ಕಲ್ಪನೆ ಮಾಡಿಕೊಂಡದ್ದು ಅಲ್ಲ. ಮತ್ತೆ ಈಗೆಲ್ಲ ಕಲ್ಪನೆ ಬರುವುದಕ್ಕೆ ನೀವೇ ಮಾಡಿಕೊಟ್ಟಂತಹ ಘಟನೆ ಒಂದು ನೆನಪಾಗ್ತದೆ ಸ್ವಾಮಿ. ದುರುಳ ರಾವಣ ನಿಂಗೆ ಲಿಂಗವ, ದುರುಳ ರಾವಣ ನಿಂಗೆ ಲಿಂಗವ ಅರಸ ಎನ್ನನೆ ಇತ್ತು ಬಂಗದಿ, ಅರಸ ಎನ್ನನೆ ಇತ್ತು ಬಂಗದಿ. ಸುರರು ಒಪ್ಪಿಡೆ ಹರಿಯು ಕಾಯ್ದುದ, ಸುರರು ಒಪ್ಪಿಡೆ ಹರಿಯು ಕಾಯ್ದುದ, ಮರೆತು ವರವನ್ನೀವೆಯ, ಮರೆತು ವರವನ್ನೀವೆಯ. ಸುರರು ಒಪ್ಪಿಡೆ ಹರಿಯು ಕಾಯ್ದುದ, ಮರೆತು ವರವನ್ನೀವೆಯ, ಅರಸ. ಹೀಗೆ ಹೇಳುವುದಕ್ಕೆ ಬಲವಾದ ಕಾರಣ ಎನ್ನುವುದುಂಟು. ಹಿಂದೊಂದು ಸಂದರ್ಭದಲ್ಲಿ ದುರುಳನಾದಂತಹ ರಾವಣ ಅವನು ಹೀಗೆ ನಿಮ್ಮನ್ನೇ ತಂದೆ ಅಂತ ಭಾವಿಸಿಕೊಂಡು ಇಲ್ಲಿವರೆಗಾಗಿ ಬಂದ. ಹೌದಾ? ಬಂದವ ಮಾಡಿದ್ದೇನು ನಿಮ್ಮನ್ನ ಮೆಚ್ಚಿಸಬೇಕೆಂಬ ಕಾರಣಕ್ಕಾಗಿ. ಆಮೇಲೆ ಪರ್ವತದಡಿಗೆಲ್ಲ ಸಿಲುಕಿಕೊಂಡು ನಾವು ಪ್ರತ್ಯಕ್ಷ ಆದದ್ದು ಅವನಿಗೆ ಏನು ಬೇಕು ಅಂತ ಕೇಳಿದ್ದು, ಅವನ ಭಕ್ತಿಗೆ ಮೆಚ್ಚಿದ್ದು. ಹೌದಾ? ಇಷ್ಟೆಲ್ಲ ಆದ್ಮೇಲೆ ಮಾಡಿದ್ದೇನು? ನಿಮ್ಮ ಆತ್ಮಲಿಂಗವನ್ನೇ ಕೇಳುವುದಕ್ಕೆ ಮುಂದಾದವ. ಹೌದಾ? ಕೊಟ್ಟಿದ್ದೇನೆ. ಅಲ್ಲಿಗೆ ಮುಗೀತ ಪ್ರಕರಣ. ಪ್ರಕರಣ ಅಲ್ಲಿಗೆ ಮುಗಿಯಲಿಲ್ಲ. ಮತ್ತೇನು? ಆತ್ಮಲಿಂಗವನ್ನು ಪಡೆದುಕೊಂಡು ಒಮ್ಮೆ ಹೀಗೆ ನನ್ನ ಕಡೆ ದೃಷ್ಟಿ ಹಾಯಿಸಿದ. ಹೌದಾ? ನಿಮ್ಮಲ್ಲಿ ಕೇಳಿದ, ನನ್ನನ್ನೂ ಕೊಡಿ ಎನ್ನುವುದಾಗಿ ಕೇಳಿದ. ಎಷ್ಟು ಒಳ್ಳೆ ಮಗ ನೋಡು. ಎಂತದ್ದು ಮಗ? ಒಳ್ಳೆ ಮಗ. ಒಳ್ಳೆ ಮಗನೇ ಹೌದು ಅಂತಾದ್ರೆ ಅಪ್ಪ ಅಮ್ಮನನ್ನು ಬೇರೆ ಮಾಡಬಾರ್ದು. ಬೇರೆ ಇದ್ದಾರೆ ಅಪ್ಪ ಅಮ್ಮ ಅಂತಾದ್ರೆ ಒಂದುಗೂಡಿಸ್ಬೇಕು. ಇದೆಂತದ್ದು ಬೇರೆ ಮಾಡಿದ್ದು? ಯಾಕೆ ಕೇಳಿದ? ಯಾಕೆ? ಆತ್ಮಲಿಂಗವನ್ನೇ ಕೊಟ್ಟಿದ್ದೇನೆ, ಸತಿ ಬೇರೆಡೆ ಇರಬಾರದು, ಆ ಕಾರಣಕ್ಕಾಗಿ ಕೇಳಿದ. ಅದಲ್ಲ, ನಾನು ನಿಮ್ಮೊಟ್ಟಿಗಿರುವುದೇ ಭೂಷಣ ಬಿಟ್ರೆ ಆತ್ಮಲಿಂಗಕ್ಕೆ ಪ್ರತಿಯಾಗಬೇಕು ಅಂತಾದ್ರೆ ನನ್ನ ಪ್ರತಿರೂಪವನ್ನು ನಿರ್ಮಿಸಿ ಕೊಡಬಹುದಿತ್ತು. ಆದ್ರೆ ಅವ ಮಾಡಲಿಲ್ಲ, ನನ್ನನ್ನೇ ಕೇಳಿದ. ಆಗೇನಾಯ್ತು? ಹಿಂದೆ ಮುಂದೆ ನೋಡಿದ್ರೆ ನೀವು ಕೊಟ್ಟು ಬಿಟ್ಟು. ಸರಿ, ಕೊಟ್ಟಿದ್ದೇನೆ. ನಿಮ್ಮ ಮಾತಿಗೆ ವಿರೋಧ ಮಾಡಿದ್ರೆ ನಾನು ಹೋಗಿದ್ದೇನೆ. ಮತ್ತೆ ಕೊಟ್ಟಿದ್ದೇನೆ. ಹೌದು. ಗಂಡನ ಮಾತಿಗೆ ವಿರುದ್ಧವಾಗಿ ಆಡಬಾರದು ಅಂತ ನೀನು ಹೊರಟೆ.
ಯಾಕೆ ಆಗಲೇ ಆಕ್ಷೇಪ ಮಾಡ್ಲಿಲ್ಲ ನೀನು? ಯಾಕೆ ಆಕ್ಷೇಪ? ಕಾರಣ ಏನು? ನೀನೀಗಲ್ಲಿದ್ದೀಯಾ? ಈಗಲ್ಲಿಲ್ಲ. ಯಾಕಿಲ್ಲ? ಅಯ್ಯೋ, ಅಲ್ಲಿರುವ ವಸ್ತು ಅಲ್ಲ ಅದು. ಆಗ ನಮಗೆ ಗೊತ್ತಿದೆ ಅದು ಹೇಗಿದ್ರೆ ಅಲ್ಲಿರುವ ವಸ್ತು ಅಲ್ಲ ಅಂತ ನಿಮಗೆ ಗೊತ್ತಾಗಲಿಲ್ಲ, ನನ್ನ ಅಣ್ಣನಿಗೆ ಗೊತ್ತಾಯ್ತು. ಯಾರು? ಶ್ರೀಹರಿಗೆ ಗೊತ್ತಾಯ್ತು. ಗಟ್ಟಿ ಇದ್ದಾರೆ ಅವರೆಲ್ಲ. ನಿಮ್ಗೆ ಅಂದ್ರೆ ಹೊರವರು ಬೇರೆ ಇದ್ದಾರೆ ಅಂತಂದ್ರೆ ಹೊರ ಎಷ್ಟಾದ್ರೂ ತೊಂದ್ರೆ ಇಲ್ಲ ನಿಮ್ಗೆ. ಹೊರವರು ಇದ್ದಾರಲ್ಲ, ಹಾಗಲ್ಲ ಸ್ವಾಮಿ. ಈಗ ನೋಡು, ಕೇಳಿದ ಭಕ್ತನಿಗೆ ಕೊಟ್ಟ ಹಾಗೂ ಆಯ್ತು, ನಮ್ಮ ಹೆಂಡತಿ ನಮ್ಮ ಹತ್ರ ಇದ್ದಾಗೂ ಆಯ್ತು. ಆದ್ರೆ ನಾನು ಅನುಭವಿಸಿದ ಪಾಡು ಅದು ಯೋಚನೆ ಮಾಡ್ಕೊಳ್ಬೇಕು. ಏನ್ ಕಷ್ಟ ಐತೆ? ಅವನು ಹಿಂದೆ ಹೋಗಬೇಕಾಯ್ತು. ಮತ್ತೆ ಇದೆಲ್ಲಕ್ಕಿಂತಲೂ ಲೋಕದ ಜನರೆಲ್ಲ ಆಡುವುದೇನು, ಪರಮೇಶ್ವರ ಸತಿಯನ್ನೇ ಬಿಟ್ಟು ಕೊಟ್ಟ ಅಂತ ಆಡ್ತಾರೆ ಬಿಟ್ರೆ ಮತ್ತೆ ಹೀಗಾಯ್ತು ಹಾಗಾಯ್ತು ಅದೆಲ್ಲ ಆಮೇಲೆ. ಹಾಗಾಗಿ ಅಂಥ ದುರುಳ ಪ್ರವೃತ್ತಿಯನ್ನು ಇವನು ಹೊಂದಿದ್ದ ಅಂತ ಆದ್ರೆ ಮತ್ತೆ ನಮ್ಮನ್ನ ಕಾಯುವುದಕ್ಕೆ ಯಾರು ಬರ್ತಾರೆ? ಮತ್ತೆ ಮತ್ತೆ ನಮ್ಮ ಅಣ್ಣನೇ ಬರ್ತಾನ. ಅದರಿಂದಾಗಿ ಹೆದರಿಕೆ. ಮತ್ತೆ ಇವನು ಏನಾದ್ರೂ ಮಾಡಿದ್ರೆ ರಮಣಿ ರಮಣಿ ಗೌರಿ ಬೆದರದಿರು ನೀ. ರಮಣಿ ಗೌರಿ ಬೆದರದಿರು ನೀ. ನಮಗೆ ತರಳನು ದುಷ್ಟನೆಂಬೆಯ, ನಮಗೆ ತರಳನು ದುಷ್ಟನೆಂಬೆಯ. ಕುಮತಿಯಲ್ಲಿವ ಭಕ್ತವರನೈ. ಕುಮತಿಯಲ್ಲಿವ ಭಕ್ತವರನೈ ಭ್ರಮಿತ ಬೇಡ. ಕುಮತಿಯಲ್ಲಿವ ಭಕ್ತವರನೈ ಭ್ರಮಿತ ಬೇಡ. ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ದು. ಯೋಚನೆ ಮಾಡಬೇಕಾದ. ಮತ್ತೆ ನಾಳೆ ನೀವೇ ಹೇಳ್ತೀರಿ, ನೀನು ಅಲ್ಲ ಇದ್ದೆ, ನೀನು ಒಂದು ಮಾತು ಹೇಳ್ಬಾರ್ದು, ನೀನಾರು ಒಂದು ಮಾತು ಹೇಳ್ಬಾರ್ದಿತ್ತು ಅಂತ ನೀವೇ ಹೇಳ್ತೀರಿ. ನೀನು ಹೇಳಿದ್ದು ಅಪರಾಧ ಅಂತಲ್ಲ, ಆದ್ರೆ ನೀನು ಹೇಳುವಾಗ ಆ ಭಯಕ್ಕೊಳಗಾದ. ಆ ಕಾರಣದಿಂದಾಗಿ ನಿನಗೆಲ್ಲವೂ ದೋಷವಾಗಿಯೇ ಕಾಣಿಸುತ್ತಾ ಇದೆ. ಅದೇ ನೀನು ನಿಷ್ಕಲ್ಮಶವಾದ ಮನಸ್ಸಿನಿಂದ ನೇರವಾಗಿ ನೋಡಿದ್ರೆ ಆಗ ಎಲ್ಲವೂ ನಿನಗೆ ನೇರವಾಗಿಯೇ ಕಾಣುತ್ತಾ ಇತ್ತು. ನಮ್ಮ ಮಗ ಕುಹಕಿ ಅಲ್ಲ, ಭಸ್ಮ ಸಿಗಲಿಲ್ಲ ಎನ್ನುವ ಆತಂಕ ಆತನ ಮನದಲ್ಲಿ ಮನೆ ಮಾಡಿದೆ. ಆ ಕಾರಣದಿಂದಾಗಿಯೇ ಗೋಗರೆಯುತ್ತಾ ಇದ್ದಾನೆ. ಆತನ ದೀನ ಸ್ಥಿತಿಯನ್ನ ಕಂಡಾಗ ಎಂತಹ ತಂದೆ ತಾಯಿಗಳ ಹೃದಯವಾದರೂ ಕರಗಲೇಬೇಕು. ಆ ರೀತಿಯಲ್ಲಿ ರೋಧಿಸುತ್ತಾ ಬಂದ. ಇರಲೇ ಬಿಡು, ಅದಕ್ಕಾಗಿ ಮನ ಕರಗಿ ಮನ ಮಾಡಿ ನಿಂತಿದ್ದೇನೆ ವರವನ್ನು ಕೊಡಬೇಕೆನ್ನುವುದಾಗಿ. ಹಿಂದೆ ರಾವಣ ಬಂದಾಗ ಹಾಗಾಯ್ತು ಹೀಗಾಯ್ತು, ಅದು ಏನೇ ಬಂದದಿದ್ರು ಮತ್ತೆ ನಾವು ಇರಬೇಕಾದ ಸ್ಥಿತಿಯಲ್ಲಿ ಇದ್ದೇವಲ್ಲ. ಅದಿದ್ದೇವೆ, ಆದ್ರೂ ಸುಮ್ಮನೆ ಯಾಕೆ? ಏನೋ ಒಂದಿಷ್ಟು ಕೆಸರಲ್ಲಿ ಕಾಲಿಟ್ಟು ಕಾಲು ತೊಳೆದುಕೊಳ್ಳುವುದಕ್ಕಿಂತಲೂ ಎಲ್ಲ ಕೆಸರಿಲ್ಲ ಅಂತ ಅಲ್ಲೇ ಕಾಲಿಟ್ಟರೆ ಒಳ್ಳೇದಲ್ವಾ? ಯಾವಾಗಲೂ ಪ್ರಪಂಚದ ಸ್ಥಿತಿಗಳು ಆ ಏರು ತಗ್ಗುಗಳಿಂದಲೇ ಕೂಡಿರಬೇಕು, ಆಗಲೇ ಸ್ವಾರಸ್ಯ. ಅದಲ್ಲದ ಬದುಕು ಅದು ಒಂದು ರೀತಿ ನಿಂತ ನೀರಾಗಿ ಬಿಡುತ್ತದೆ. ಆದ್ರಿಂದ ಅಂಥದ್ದಲ್ಲಿ ಇರಬೇಕು. ಊಟದಲ್ಲಿ ಹೇಗೆ ಸಿಹಿ ಬೇಕು ಹಾಗೆ ಮತ್ತೊಂದು ಖಾರವೂ ಬೇಕು, ಹಾಗೆ ಅದಲ್ಲ. ಅದಕ್ಕಾಗಿ ಯೋಚಿಸಬೇಕಾದದ್ದಿಲ್ಲ. ಏನಿದ್ರು ನನ್ನ ಮಗ ಏನನ್ನಾದ್ರೂ ಮಾಡಿಯಾನೆ ಎನ್ನುವುದಾಗಿ ನೀನು ಯೋಚಿಸಬೇಕಾದ. ಹೆಚ್ಚಾಗಿ ಹಚ್ಚಿಕೊಂಡು ನಾಳೆ ದಿನ ತೊಂದರೆಗೆ ನೀವೇ ಒಳಗಾಗಿ ಆತಂಕಕ್ಕೊಳಗಾಗಬೇಕಾದದಿಲ್ಲ. ನೋಡು, ಅದು ಏನೇ ಬಂದ್ರು ನಾನು ನೋಡಿಕೊಳ್ತೇನೆ, ನಿನಗೆ ಭಯ ಬೇಡ. ಕರವ ಪಿಂಡಿ ಯುದ್ಧ ಕಳನಿಗೆಂದನು ಯಾರ ಸಿರದೊಳಗಿರಿದೆ ಕರವನು ಉರಿದು ಭಸ್ಮವು ಆಗಲೆನ್ನುತ್ತ ಹೊರಬಲಿದ್ದ. ನಾನು ನಿನ್ನಮ್ಮ ಏನು ಮಾತಾಡಿದ ವಿಚಾರ ಬೇಡ. ಹೌದಪ್ಪ, ಮಾತಾಡಿ ಎಷ್ಟು ಮಾತಾಡಿದ್ರೆ ಬ್ಯಾಗ್ ಮುಗಿಸ್ತೇನೆ ಅಂತ ಹೇಳ್ಕೊಂಡು ಅಷ್ಟು ವಿಷಯ ನಿನ್ನ ಅಮ್ಮನಲ್ಲಿ ಇತ್ತು. ಅದು ಅಂಬ ಅಂದ್ರೆ ಹಾಗೆ. ಹೌದು, ಅಮ್ಮ ನಿನ್ನ ಅಮ್ಮ ಇದ್ದಾಳಲ್ಲ, ನೀವ್ ಹೆಚ್ಚು ಮಾತಾಡುವವರಲ್ಲ ನನಗೆ ಗೊತ್ತು. ಹೌದೌದು, ನಿನ್ನ ಅಮ್ಮ ಇದ್ದಾಳಲ್ಲ, ಅವಳಿಗೆ ಒಡನಾಟ ಬಹಳಷ್ಟಿದೆ.
ಆದ್ದರಿಂದಾಗಿ ಹಲವರಲ್ಲಿ ಹಲವನ್ನ ಕಲಿತು ಅದೆಲ್ಲ ತಂದು ಇಲ್ಲಿ ತೋಡಿ ಹಾಕ್ತಾರೆ. ಎಲ್ಲ ಒಡನಾಟ ಮಾತುಗಾರರು ಹಾಗಾಗಿ ಹೋಗಿದೆ. ಆದ್ದರಿಂದಾಗಿ ಬಿಡು, ನೀನು ಆತಂಕಕ್ಕೊಳಗಾಗಬೇಕಾದಿಲ್ಲ. ನಿನಗೆ ಕೊಡುತ್ತೇನೆ ಎನ್ನುವುದಾಗಿ ನಾನು ಹೇಳಿದಂತೆ ಆ ವರವನ್ನ ನಿನ್ನ ಪಾಲಿಗೆ ಅನುಗ್ರಹಿಸ್ತೇನೆ. ಕೊಡುವಾಗ ಒಂದು ಎಚ್ಚರಿಕೆಯ ಮಾತು, ಈ ವರವನ್ನ ಯಾವ ಕಾರಣಕ್ಕೂ ನೀನು ದುರುಪಯೋಗಪಡಿಸಿಕೊಳ್ಳಬೇಡ. ಈ ವರವನ್ನ ಸದ್ವಿನಿಯೋಗಪಡಿಸಿಕೋ. ಇನ್ನೇನು ನಾನು ಕೇಳಿರುವ ಹಾಗೆ ಉರಿಯ ಹಸ್ತವರವನ್ನು ನಮ್ಮಪ್ಪ ಬೋಳೆ ಶಂಕರ ಕೊಟ್ಟಿದ್ದಾನೆ. ಇನ್ನು ತಡ ಮಾಡುವುದಲ್ಲ, ಮೊದಲು ಭೂಲೋಕದಲ್ಲಿರುವಂತಹ ಗೋಬ್ರಾಹ್ಮಣ ಸ್ತ್ರೀಯರನ್ನು ಮುಗಿಸ್ತೇನೆ. ಆಮೇಲೆ ದೇವಲೋಕ, ಆಮೇಲೆ ಸತ್ಯಲೋಕ, ಆಮೇಲೆ ವೈಕುಂಠ, ಕೊನೆಗೆ ನಮ್ಮ ಅಪ್ಪನ ತಲೆ.